ಹೆಲೋ ಸ್ನೇಹಿತರೆ, ವೆಲ್ಕಮ್ ಟು ಸ್ಟೇಟ್ ಕ್ರಾಫ್ಟ್ IAS ಅಕಾಡೆಮಿ. ನಾನು ನಿಮ್ಮ ಸುಭಾಷ್. ಇವತ್ತು ಎಲ್ಲ ಕರ್ನಾಟಕ ಸ್ಪರ್ಧಾರ್ಥಿಗಳು ಯಾರ್ಯಾರೆಲ್ಲ VAO ಮತ್ತೆ ಬೇರೆ KEA KPSC ಪರೀಕ್ಷೆ ಬರೀತಾ ಇದ್ದೀರೋ ಅದರಲ್ಲಿ ಒಂದು ಇಂಪಾರ್ಟೆಂಟ್ ಕಮ್ಯುನಿಕೇಶನ್ ಪೇಪರ್, ಅದರ ಒಂದು ಇಂಪಾರ್ಟೆಂಟ್ ಸಬ್ಜೆಕ್ಟ್ ಕಂಪ್ಯೂಟರ್ ನಾಲೆಡ್ಜ್. ಸೊ ಕಂಪ್ಯೂಟರ್ ನಾಲೆಡ್ಜ್ ನ ಎಲ್ಲಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ನಾವು ಇಲ್ಲಿ ಡಿಕೋಡ್ ಮಾಡೋಣ. ಈಗ ನೀವು ಸಿಲೆಬಸ್ ನೋಡಿದ್ರೆ, ಯಾವುದೇ ಕಮ್ಯುನಿಕೇಶನ್ ಪೇಪರ್ನ ಸಿಲೆಬಸ್ ನೋಡಿದ್ರೆ ಇರೋದಿಷ್ಟೇ, ಕಂಪ್ಯೂಟರ್ ಜ್ಞಾನ ಓದಬೇಕು, ಕಂಪ್ಯೂಟರ್ ನಾಲೆಡ್ಜ್ ನೀವು ತಿಳ್ಕೊಂಡಿರ್ಬೇಕು, ಬೇಸಿಕ್ಸ್ ಫಂಡಮೆಂಟಲ್ಸ್ ಎಷ್ಟು ತಿಳ್ಕೊಂಡಿರ್ಬೇಕು, ಏನೇನೆಲ್ಲ ಕವರ್ ಮಾಡಬೇಕು, ಎಷ್ಟು ಸಿಲೆಬಸ್ ಕವರ್ ಮಾಡಬೇಕು, ಯಾವ ರೀತಿ ಪ್ರಶ್ನೆ ಬರ್ತಿದೆ ಅಂತ ಗೊತ್ತಾಗೋದು ನೀವು ಪ್ರೀವಿಯಸ್ ಇಯರ್ ಕ್ವಶನ್ ಸಾಲ್ವ್ ಮಾಡಿದ್ರೆ ಮಾತ್ರ. ಸೊ ನಾನು ಇವತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಸೀರೀಸ್ ನ ಶುರು ಮಾಡ್ತಿದ್ದೀನಿ. ಇದು ಮೊದಲನೇ ಭಾಗ. ಈ ರೀತಿ ಕಂಟಿನ್ಯೂಸ್ ಆಗಿ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ನೋಡ್ಕೊಂತ ಸಾಲ್ವ್ ಮಾಡ್ಕೊಂತ ಕಲಿತಾ, ಅದೇ ರೀತಿ ಸಿಲೆಬಸ್ ಏನೇನಿದೆ ಅದನ್ನ ಆಲ್ರೆಡಿ ಡಿಕೋಡ್ ಮಾಡಿದ್ದೀನಿ ಮೊದಲನೇ ವಿಡಿಯೋದಲ್ಲಿ. ಆ ಸಿಲೆಬಸ್ ನ PYQs ಜೊತೆ ಲಿಂಕ್ ಮಾಡ್ಕೊಂಡು ಸ್ಟಡಿ ಮಾಡ್ತಾ ಹೋಗೋಣ. ಸೊ ಇದು ಪ್ರೀವಿಯಸ್ಲಿ ಕಳೆದ ಬಾರಿ ನಡೆದಿರುವ ವಿಲೇಜ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಎಕ್ಸಾಮ್ ನ ಪ್ರಶ್ನೆ ಪತ್ರಿಕೆ. 30 ಪ್ರಶ್ನೆಗಳು ಇರ್ತದೆ ಕಮ್ಯುನಿಕೇಶನ್ ಪೇಪರ್ ನಲ್ಲಿ ಕಂಪ್ಯೂಟರ್ ನಾಲೆಡ್ಜ್. ಸೊ 10 ಪ್ರಶ್ನೆಗಳಾಗಿ ವಿಂಗಡಿಸಿದ್ದೀನಿ. ಅದನ್ನ ಒಂದೊಂದು ವಿಡಿಯೋದಲ್ಲಿ ಸೀರೀಸ್ ಅಲ್ಲಿ ಮಾಡ್ತಾ ಹೋಗ್ತೀನಿ. ಸೊ ಈ 10 ಪ್ರಶ್ನೆ VAO ವಿಲೇಜ್ ಅಕೌಂಟೆಂಟ್ ಆಫೀಸರ್ ಪ್ರೀವಿಯಸ್ ಆಗಿ ಏನ್ ನಡೆದಿತ್ತು ಅದರ ಮೊದಲನೇ 10 ಪ್ರಶ್ನೆ ಪಾರ್ಟ್ 1 PYQ ಸೀರೀಸ್ ನೋಡ್ತಾ ಹೋಗೋಣ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಮೆಲ್ಲರಿಗೂ ಒಂದು ದಿಕ್ಕು ಕೊಡುತ್ತೆ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್. ನಾನು ನಿಮಗೆ ಆಲ್ರೆಡಿ ಸಿಲೆಬಸ್ ನ ತಿಳಿಸಿದ್ದೀನಿ ಲಾಸ್ಟ್ ಕ್ಲಾಸ್ ನಲ್ಲಿ. ಈ ಕ್ಲಾಸ್ ನಲ್ಲಿ ಯಾವ ರೀತಿ ಕ್ವಶನ್ಸ್ ಬರ್ತಿದೆ, ಎಷ್ಟು ಡಿಫಿಕಲ್ಟಿ ಲೆವೆಲ್ ಕ್ವಶನ್ಸ್ ಇದೆ, ಆಮೇಲೆ ಎಷ್ಟೋ ಸತಿ ಈ ಕ್ವಶನ್ಸ್ ಗಳು ರಿಪೀಟ್ ಆಗ್ತಾ ಹೋಗುತ್ತೆ. ಹಾಗಾಗಿ ಈ ಪ್ರಶ್ನೆಗಳನ್ನ ನೀವು ಕಲ್ತ್ಕೊಂಡು ಈ ಕಾನ್ಸೆಪ್ಟ್ಸ್ ನ ಇಂಟಿಗ್ರೇಟ್ ಮಾಡ್ಕೊಂಡ್ರೆ ನೀವು ಎಕ್ಸಾಮಿಗೆ ಏನ್ ಬೇಕು ಸ್ಪೆಸಿಫಿಕ್ ಆಗಿ ಟಾರ್ಗೆಟ್ ಮಾಡ್ಕೊಂಡು ಓದ್ಲಿಕ್ಕೆ ಸಹಾಯ ಆಗುತ್ತೆ. ಸೊ ಫಸ್ಟ್ ಶುರು ಮಾಡೋಣ. 71ನೇ ಪ್ರಶ್ನೆ, 71ರಿಂದ 100ರವರೆಗೂ ಕಂಪ್ಯೂಟರ್ ನಾಲೆಡ್ಜ್ ಪ್ರಶ್ನೆ. ಈ ವಿಡಿಯೋದಲ್ಲಿ 71ರಿಂದ 80ನೇ ಪ್ರಶ್ನೆವರೆಗೂ ನಾವು ಸಾಲ್ವ್ ಮಾಡ್ತಾ ಹೋಗೋಣ ಕಂಪ್ಯೂಟರ್ ನಾಲೆಡ್ಜ್. So arrange the following in their speed of access from fastest to slowest. ಆಕ್ಸೆಸ್ ಮಾಡುವ ವೇಗವನ್ನು ಪರಿಗಣಿಸಿ ಕೆಳಗಿನವುಗಳಲ್ಲಿ ಅತಿ ವೇಗದಿಂದ ಪ್ರಾರಂಭಿಸಿ ನಿಧಾನಗತಿ ಜೋಡಿಸಿ. ಫಾಸ್ಟ್ ಇಂದ ಎಷ್ಟು ಬೇಗ ಆಕ್ಸೆಸ್ ಮಾಡ್ಬೋದು ಇದನ್ನ ಸ್ಲೋವರೆಗೂ. ಯಾವುದು ಫಾಸ್ಟೆಸ್ಟ್, ಯಾವುದು ಸ್ಲೋ, ಯಾವುದು ವೇಗವಾಗಿ ಆಕ್ಸೆಸ್ ಮಾಡ್ಬೋದು ಕಂಪ್ಯೂಟರ್ಗಳಲ್ಲಿ, ಯಾವುದು ನಿಧಾನವಾಗಿ. ಇವೆಲ್ಲ ಮೆಮೊರೀಸ್ಗಳು, ಬೇರೆ ಬೇರೆ ಮೆಮೊರೀಸ್ಗಳು. ಸೊ ರ್ಯಾಮ್, ರಿಜಿಸ್ಟರ್ಸ್, ಸೆಕೆಂಡರಿ ಸ್ಟೋರೇಜ್, ಕ್ಯಾಚೆ. ಸೊ ಈಗ ನಿಮಗೆ ಮೆಮೊರಿ ಸಿಲೆಬಸ್ ನೋಡಿದ್ರೆ ಪ್ರೀವಿಯಸ್ ವಿಡಿಯೋದಲ್ಲಿ ಹಾರ್ಡ್ವೇರ್ ಅಲ್ಲಿ ಮೆಮೊರಿ ಯೂನಿಟ್ಸ್ಗಳು ಆಮೇಲೆ ಸ್ಟೋರೇಜ್ ಡಿವೈಸಸ್ಗಳು ಒಂದು ಇಂಪಾರ್ಟೆಂಟ್ ಸಿಲೆಬಸ್ ಟಾಪಿಕ್. ಆ ಟಾಪಿಕ್ ಮೇಲೆ ಡೈರೆಕ್ಟ್ ಆಗಿ ಪ್ರಶ್ನೆ ಬಂದಿದೆ. ಯಾವುದು ಫಾಸ್ಟ್ ಆಗಿ ಆಕ್ಸೆಸ್ ಮಾಡ್ಬೋದು, ನಾವು ಆಕ್ಸೆಸ್ ಮಾಡುವ ವೇಗ ಫಾಸ್ಟ್ ಇಂದ ಹಿಡಿದು ಅತಿ ವೇಗದಿಂದ ಹಿಡಿದು ನಿಧಾನವಾಗಿ ಕೇಳಿದ್ದಾನೆ. ರ್ಯಾಮ್ ಇದೆ, ರಿಜಿಸ್ಟರ್ಸ್ ಇದೆ, ಸೆಕೆಂಡರಿ ಸ್ಟೋರೇಜ್ ಇದೆ, ಕ್ಯಾಶೆ ಇದೆ. ಸೊ ಉತ್ತರ ನೀಡಿ. ಯೂಟ್ಯೂಬ್ ಅಲ್ಲಿ ನೀವು ಕಮೆಂಟ್ ಮಾಡಿ ಇದಕ್ಕೆ 71ನೇ ಪ್ರಶ್ನೆಗೆ. ಇಲ್ಲಿ ನೀವು ತಿಳ್ಕೊಬೇಕಾಗಿರೋ ವಿಷಯ ಏನಂದ್ರೆ ಇದು ಎಲ್ಲಿದೆ, ಏನ್ ಕೆಲಸ ಮಾಡುತ್ತೆ, ಏನ್ ಫಂಕ್ಷನ್ ಮಾಡುತ್ತೆ. CPU ನಲ್ಲಿರುತ್ತೆ ಕೆಲವು ಸ್ಟೋರೇಜ್, ದೊಡ್ಡದಾಗಿ ಸ್ಟೋರೇಜ್ ಮಾಡ್ಕೋಬೇಕು ಅಂದ್ರೆ ಎಕ್ಸ್ಟರ್ನಲ್ ಆಗಿ ಭೌತಿಕವಾಗಿ ಹೊರಗಡೆ ಇರುತ್ತೆ CPU ಇಂದ. ಈ ಫಂಕ್ಷನಾಲಿಟಿ ನಿಮಗೆ ಗೊತ್ತಿತ್ತು ಅಂದ್ರೆ ಇದನ್ನ ಆರಾಮಾಗಿ ನಾವು ಆನ್ಸರ್ ಮಾಡ್ಬೋದು. ಫಸ್ಟ್ ನೀವು ನೋಡಿದ್ರೆ ಫಸ್ಟ್ ಒನ್ ಈಸ್ ರಿಜಿಸ್ಟರ್ಸ್. CPU ಒಳಗಡೆನೆ ಇರುತ್ತೆ. ಸಡನ್ ಆಗಿ CPU ಮೆಮೊರಿ ಬೇಕು ಅಂದ್ರೆ ಅದು ಸೇವ್ ಆಗೋದಲ್ಲಿ ರಿಜಿಸ್ಟರ್ಸ್ ಅತಿ ವೇಗವಾಗಿರುತ್ತೆ. ಆದ್ರೆ ಕಡಿಮೆ ಮೆಮೊರಿ ಮಾತ್ರ ಸ್ಟೋರ್ ಮಾಡ್ಬೋದು, ಕಡಿಮೆ ಮೆಮೊರಿ ಸ್ಟೋರ್ ಮಾಡ್ಬೋದು. ನೆಕ್ಸ್ಟ್ ಯಾವ್ದಿದೆ ಇದರಲ್ಲಿ, ಕ್ಯಾಶೆ. ಕ್ಯಾಶೆ CPU ಹತ್ರ ತುಂಬಾ ಪಕ್ಕದಲ್ಲೇ ಇರುತ್ತೆ. ಏನಾದ್ರೂ ಸಡನ್ ಮೆಮೊರಿ, ಇದಕ್ಕಿಂತ ರಿಜಿಸ್ಟರ್ಸ್ಗಿಂತ ಸಡನ್ ಮೆಮೊರಿ, ನಾನು ಇನ್ನೂ ಸ್ವಲ್ಪ ಜಾಸ್ತಿ ಮೆಮೊರಿನ ಸ್ಟೋರ್ ಮಾಡ್ಕೋಬೇಕು, ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಕೋಬೇಕು ಅಂದ್ರೆ CPU ಎಲ್ಲಿ ಕಳಿಸುತ್ತೆ, ಕ್ಯಾಶೆ. ಫಾಸ್ಟ್ ಆಗಿ ಆಕ್ಸೆಸ್ ಮಾಡಬಹುದಾಗಿರೋದು ರಿಜಿಸ್ಟರ್ಸ್ ಆದ್ಮೇಲೆ ಕ್ಯಾಶೆ. ಮೂರನೇದು ರ್ಯಾಮ್, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ. ಸೊ ರ್ಯಾಮ್ ಕೂಡ ಅದೇ ಕೆಲಸ ಮಾಡುತ್ತೆ, ಆದ್ರೆ ಕ್ಯಾಶೆಗಿಂತ ಸ್ವಲ್ಪ ನಿಧಾನ. ರ್ಯಾಂಡಮ್ ಆಕ್ಸೆಸ್ ಮೆಮೊರಿ
ಸೊ ಯಾವ್ದಾದ್ರು ಇನ್ಸ್ಟ್ರಕ್ಷನ್ಸ್ಗಳನ್ನ ಅಥವಾ ಡೇಟಾನ ಸಂಗ್ರಹಿಸಿ ಇಡಬೇಕು ಅಂದ್ರೆ. ಆದ್ರೆ ಕಂಪ್ಯೂಟರ್ ಸ್ವಿಚ್ ಆಫ್ ಮಾಡಿದ್ರೆ ಇವ್ ಯಾವ ಡೇಟಾ ಉಳ್ಕೊಳ್ಳಲ್ಲ. ಡೇಟಾ ಉಳ್ಕೋಬೇಕು ಅಂದ್ರೆ ನೀವು ಎಲ್ಲಿ ಸ್ಟೋರ್ ಮಾಡಬೇಕು? ರಾಮ್, ರೀಡ್ ಓನ್ಲಿ ಮೆಮೊರಿ. ರೀಡ್ ಓನ್ಲಿ ಮೆಮೊರಿ ಅಂಡ್ ಸೆಕೆಂಡರಿ ಸ್ಟೋರೇಜ್ ಡಿವೈಸಸ್. ಸೆಕೆಂಡರಿ ಸ್ಟೋರೇಜ್ ಇದು ಕೊನೆಯ ವೇಗ, ನಿಧಾನಕ್ಕೆ ನಮಗೆ ರೆಸ್ಪಾಂಡ್ ಮಾಡುತ್ತೆ. ನಾನು ಕಂಪ್ಯೂಟರ್ ಕ್ಲಿಕ್ ಮಾಡಿದ್ರೆ ಆ ಸ್ಟೋರೇಜ್ ಇಂದ ನನಗೆ ಹೆಕ್ಕಿ ಮಾಹಿತಿನ ತೆಗಿಬೇಕು ಅಂದ್ರೆ ಬಹಳ ನಿಧಾನ ಆಗುತ್ತೆ ಇವು ಮೂರಕ್ಕೂ ಕಂಪೇರ್ ಮಾಡಿದ್ರೆ. ಫಾರ್ ಎಕ್ಸಾಂಪಲ್ ಹಾರ್ಡ್ ಡಿಸ್ಕ್, HDD ಹಾರ್ಡ್ ಡಿಸ್ಕ್ ಡ್ರೈವ್, SSD ಸಾಲಿಡ್ ಸ್ಟೇಟ್ ಡ್ರೈವ್, ಇವೆಲ್ಲ ಸೆಕೆಂಡರಿ ಸ್ಟೋರೇಜ್ ನ ಎಕ್ಸಾಂಪಲ್ಗಳು, ಉದಾಹರಣೆಗಳು. ಸೊ ಈಗ ನೋಡಿದ್ರೆ ಇಲ್ಲಿ ನೋಡಿ ನಿಮಗೆ 4 ಆಪ್ಷನ್ ಕೊಟ್ಟಿದ್ದಾನೆ. ಫಸ್ಟ್ ಫಾಸ್ಟೆಸ್ಟ್, ಯಾವುದು ಅತಿ ವೇಗವಾಗಿ ನಾನು ಮಾಹಿತಿನ ಅಥವಾ ಆಕ್ಸೆಸ್ ಮಾಡ್ಬೋದು ನಾನು CPU ಇಂದ ಅಂದ್ರೆ ರಿಜಿಸ್ಟರ್ಸ್ ಫಸ್ಟ್, ಕ್ಯಾಶೆ ಸೆಕೆಂಡು, ರ್ಯಾಮ್ ಥರ್ಡು, ಸೆಕೆಂಡರಿ ಸ್ಟೋರೇಜ್. ಎಲ್ಲಿದೆ ಆಪ್ಷನ್? ರಿಜಿಸ್ಟರ್, ಕ್ಯಾಶೆ, ರ್ಯಾಮ್, ಸೆಕೆಂಡರಿ ಸ್ಟೋರೇಜ್ ಫಸ್ಟ್ ಆಪ್ಷನ್ ಅಲ್ವಾ? ಫಸ್ಟ್ ರಿಜಿಸ್ಟರ್ಸ್, ಕ್ಯಾಶೆ, ರ್ಯಾಂಡಮ್ ಆಕ್ಸೆಸ್ ಮೆಮೊರಿ, ಆಮೇಲೆ ಸೆಕೆಂಡರಿ ಸ್ಟೋರೇಜ್. ಇದು ನೀವು ಅತಿ ವೇಗವಾಗಿ ಆಕ್ಸೆಸ್ ಮಾಡ್ಬೋದು, ಇದು ನಿಧಾನ ಆಗ್ತದೆ. ಸೆಕೆಂಡರಿ ಸ್ಟೋರೇಜ್ ನ ಉದಾಹರಣೆ ಹಾರ್ಡ್ ಡಿಸ್ಕ್ ಡ್ರೈವ್, ಸಾಲಿಡ್ ಸ್ಟೇಟ್ ಡ್ರೈವ್, SSD ಇವೆಲ್ಲ ಉದಾಹರಣೆಗಳಾಗುತ್ತೆ. ಸೊ ಇದು ಕ್ಲಿಯರ್ ಅಲ್ಲ? ಇದು ಬೇಸಿಕ್ಸ್. ಹಾರ್ಡ್ವೇರ್ ಅಲ್ಲಿ, ಕಂಪ್ಯೂಟರ್ನ ಹಾರ್ಡ್ವೇರ್ ಅಲ್ಲಿ ಕಂಪ್ಯೂಟರ್ ಮೆಮೊರಿಗಳು, ಅದರ ಬೇರೆ ಬೇರೆ ಫಂಕ್ಷನ್ಸ್ಗಳು, ಕೆಲಸಗಳು, ಓಕೆ, ಅದರ ಕರ್ತವ್ಯ, ಕೆಲಸ, ಕಾರ್ಯಗಳು ಏನು ಅನ್ನೋದನ್ನ ನಾವು ಸಿಲೆಬಸ್ ಅಲ್ಲಿ ನೋಡಿದೀವಿ. ಅದನ್ನ ಸ್ಟಡಿ ಮಾಡಿದ್ರೆ ಈ ಪ್ರಶ್ನೆನ ನೀವು ಆರಾಮಾಗಿ ಉತ್ತರ ಕೊಡ್ಬೋದು. ಇದಾಯ್ತಲ್ಲ? ನೆಕ್ಸ್ಟ್ ಕ್ವಶನ್ ನೋಡೋಣ. ವಿತ್ ರೆಸ್ಪೆಕ್ಟ್ ಟು ಇಂಟರ್ಪ್ರಿಟರ್, ವಿಚ್ ಆಫ್ ದ ಫಾಲೋಯಿಂಗ್ ಸೆಂಟೆನ್ಸಸ್ ಆರ್ ಟ್ರೂ? ಇದು ನಿಮ್ಮ ಸಾಫ್ಟ್ವೇರ್ ಅಲ್ಲಿ ಬರುತ್ತೆ, ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಲ್ಲಿ ಬರುತ್ತೆ. ಪ್ರೋಗ್ರಾಮಿಂಗ್ ಸಾಫ್ಟ್ವೇರ್ ಅಲ್ಲಿ ನಾವು ಸಾಫ್ಟ್ವೇರ್ನ ಬಗ್ಗಳು ಅಥವಾ ಏನಾದ್ರೂ ತಪ್ಪು ಮಾಡಿದ್ರೆ ಬಗ್ಸ್ ಅಂತ ಕರಿತೀವಿ ಅದನ್ನ. ಆ ತಪ್ಪುಗಳನ್ನ ಹುಡುಕಿ ತೆಗಿಲಿಕ್ಕೆ, ಹೆಕ್ಕಿ ತೆಗಿಲಿಕ್ಕೆ ಎರಡು ಟೂಲ್ಸ್ಗಳನ್ನ ಯೂಸ್ ಮಾಡ್ಕೊಂತೀವಿ. ಒಂದನ್ನ ಏನಂತ ಕರಿತೀವಿ? ಇಂಟರ್ಪ್ರಿಟರ್. ಇನ್ನೊಂದಿದೆ, ಅದನ್ನ ನಾವೇನಂತ ಕರಿತೀವಿ? ಕಂಪೈಲರ್. ಇದೇನ್ ಮಾಡುತ್ತೆ? ಮನುಷ್ಯ ಮಾತ್ರ ಓದಬಲ್ಲ ಹ್ಯೂಮನ್ ರೀಡಬಲ್ ಟೆಕ್ಸ್ಟ್ ಅನ್ನ ಮೆಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಮಾಡ್ತಿದೆ. ಇವೆರಡೂ ಟೂಲ್ಗಳು ಕನ್ವರ್ಟ್ ಮಾಡ್ತದೆ, ಕಂಪೈಲರ್ ಮತ್ತೆ ಇಂಟರ್ಪ್ರಿಟರ್. ಆದ್ರೆ ಬೇಸಿಕ್ ಡಿಫ್ರೆನ್ಸ್ ಇದೆ ಇಂಟರ್ಪ್ರಿಟರ್ಗೂ ಕಂಪೈಲರ್ಗೂ. ಕಂಪೈಲರ್ ಏನ್ ಮಾಡುತ್ತೆ? ಇಡೀ ಪ್ರೋಗ್ರಾಮ್ ನೀವೇನ್ ಬರೀತಿರೋ ಅಷ್ಟನ್ನು ಒಂದೇ ಸತಿ ಮೆಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ. ಆಮೇಲೆ ಏನೇ ಎರರ್ಗಳಿದ್ರೆ, ಮಿಸ್ಟೇಕ್ಸ್ ಮಾಡಿದ್ರೆ, ನೀವು ತಪ್ಪುಗಳು ಮಾಡಿದ್ರೆ, ಓಕೆ, ಅದಕ್ಕೆ ಅದ್ರದೇ ಆದ ಭಾಷಾ, ಈಗ ನಮ್ಗೆ ಹೆಂಗೆ ಕನ್ನಡದಲ್ಲಿ ಗ್ರಾಮರ್ ಇದೆಯೋ, ಕನ್ನಡ ಸಾಹಿತ್ಯ, ಕನ್ನಡ ಲಿಟ್ರೇಚರ್ ಅಲ್ಲಿ ಗ್ರಾಮರ್ ಇದೆಯೋ, ಅದೇ ರೀತಿ ಕಂಪ್ಯೂಟರ್ಗೂ ಅದರದೇ ಆದ ಗ್ರಾಮರ್ ಇದೆ. ಓಕೆ, ಸಿಂಟ್ಯಾಕ್ಸ್ ಅಂತ ಕರಿತೀವಿ. ಆ ತಪ್ಪುಗಳಾದ್ರೆ ಸಿಂಟ್ಯಾಕ್ಸ್ ಎರರ್ ಅಂತ ತೋರಿಸುತ್ತೆ. ಆ ಸಿಂಟ್ಯಾಕ್ಸ್ ಎರರ್ನ ಕಂಪೈಲರ್ ಕೊನೆಗೆ ತೋರಿಸುತ್ತೆ. ಆಮೇಲೆ ಇಡೀ ನೀವೇನ್ ಪ್ರೋಗ್ರಾಮ್ ಬರ್ತಿರ ಒಂದೇ ಸತಿ ಅದು ಮೆಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ ಕಂಪೈಲರ್. ಇಂಟರ್ಪ್ರಿಟರ್ ಏನ್ ಮಾಡುತ್ತೆ? ಲೈನ್ ಬೈ ಲೈನ್ ನಿಮಗೆ ಮೆಷಿನ್ ಲ್ಯಾಂಗ್ವೇಜ್ಗೆ, ಹೈಯರ್ ಲ್ಯಾಂಗ್ವೇಜ್ ಇಂದ ಮೆಷಿನ್ ಲ್ಯಾಂಗ್ವೇಜ್ಗೆ ಬರೀ ಲೈನ್ ಬೈ ಲೈನ್ ಕನ್ವರ್ಟ್ ಮಾಡುತ್ತೆ. ಮತ್ತೆ ಆ ಲೈನಲ್ಲಿ ಏನಾದ್ರು ತಪ್ಪಿದ್ರೆ ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಈ ಪ್ರೋಗ್ರಾಮ್ ಲ್ಯಾಂಗ್ವೇಜ್ಗಳು ಇವೆರಡೂ ಟೂಲ್ಗಳನ್ನ ಯೂಸ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಕಂಪೈಲರ್ C ಲ್ಯಾಂಗ್ವೇಜ್, C++ ಲ್ಯಾಂಗ್ವೇಜ್, ಈ ಲ್ಯಾಂಗ್ವೇಜ್ಗಳಲ್ಲಿ ನಾವು ಕಂಪೈಲರ್ನ ಯೂಸ್ ಮಾಡ್ಕೊಂತೀವಿ. ಈಗ ಹೊಸದಾಗಿ ನಾವು ಬರೀತಾ ಇರೋ ಪೈಥಾನ್ ಲ್ಯಾಂಗ್ವೇಜು, ಜಾವಾ ಸ್ಕ್ರಿಪ್ಟ್, ಈ ಕೋಡಿಂಗ್ ಲ್ಯಾಂಗ್ವೇಜ್ಗಳು ಇಂಟರ್ಪ್ರಿಟರ್ನ ಯೂಸ್ ಮಾಡ್ಕೊಂತಾರೆ. ಸೊ ಈಗ ಇದು ಗೊತ್ತಿದ್ರೆ ನಿಮಗೆ ಆನ್ಸರ್ ಮಾಡ್ಲಿಕ್ಕೆ ಬಹಳ ಸುಲಭ ಆಗುತ್ತೆ. ಇದು ಸಾಫ್ಟ್ವೇರ್ ನ ಬೇಸಿಕ್ಸ್. ಇಂಟರ್ಪ್ರಿಟರ್ ಅಂದ್ರೇನು, ಕಂಪೈಲರ್ ಅಂದ್ರೇನು, ಇವೆರಡರ ಡಿಫ್ರೆನ್ಸಸ್ ಏನು ಕೇಳ್ತಾನೆ. ಯಾವ ಲ್ಯಾಂಗ್ವೇಜ್ಗಳು, ಕಂಪ್ಯೂಟರ್ ಲ್ಯಾಂಗ್ವೇಜ್ಗಳು ಇಂಟರ್ಪ್ರಿಟರ್ ಮತ್ತೆ ಕಂಪೈಲರ್ನ ಯೂಸ್ ಮಾಡ್ಕೊಂತವೆ, ಇದು ತಿಳ್ಕೊಂಡ್ರೆ ಅಲ್ವಾ. ಈಗ ನೋಡೋಣ. ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ಸ್ ಲ್ಯಾಂಗ್ವೇಜ್ ಟು ಮೆಷಿನ್ ಲ್ಯಾಂಗ್ವೇಜ್. ಹೌದು, ಎರಡೂ ಈ ಕೆಲಸಗಳನ್ನ ಮಾಡ್ತವೆ. ಯಾವುದು ಟ್ರೂ ಅಂತ ಕೇಳಿದಾನೆ, ಯಾವುದು ಸತ್ಯ, ಯಾವುದು ಸರಿಯಾಗಿದೆ ಅಂತ ಕೇಳಿದಾನೆ. ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ಸ್ ಒನ್ ಸೆಂಟೆನ್ಸ್ ಎಟ್ ಅ ಟೈಮ್. ಅದು ಕೂಡ ನಾನು ಹೇಳಿದೆ. ಕಂಪೈಲರ್ ಇಡೀ ಪ್ರೋಗ್ರಾಮ್ನ ಕಂಟಿನ್ಯೂಸ್ ಆಗಿ ಒಂದೇ ಸತಿಗೆ ಟ್ರಾನ್ಸ್ಲೇಟ್ ಮಾಡುತ್ತೆ. ಆದ್ರೆ ಇಂಟರ್ಪ್ರಿಟರ್ ಲೈನ್ ಬೈ ಲೈನ್, ಒನ್ ಲೈನ್ ನ ಟ್ರಾನ್ಸ್ಲೇಟ್ ಮಾಡುತ್ತೆ.
Interpreter does not execute a sentence immediately after the translation. ಈಗ ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ಸ್ ಒನ್ ಸೆಂಟೆನ್ಸ್ ಎಟ್ ಎ ಟೈಮ್ ಸರಿಯಾದ್ರೆ ಇದಕ್ಕೆ ಈ ಹೇಳಿಕೆ ಏನಿದೆ ತದ್ವಿರುದ್ಧವಾಗಿದೆ. ಒನ್ ಸೆಂಟೆನ್ಸ್ ಎಟ್ ಎ ಟೈಮ್ ಟ್ರಾನ್ಸ್ಲೇಟ್ ಮಾಡೋದಾದ್ರೆ ಅದೇ ಟೈಮಿಗೆ ಅದು ಎಕ್ಸಿಕ್ಯೂಟ್ ಕೂಡ ಮಾಡಬೇಕು. ಡಸ್ ನಾಟ್ ಎಕ್ಸಿಕ್ಯೂಟ್. ಇಂಟರ್ಪ್ರಿಟರ್ ಒಂದು ಬಾರಿಗೆ ಒಂದೇ ವಾಕ್ಯವನ್ನು ಭಾಷಾಂತರ ಮಾಡುತ್ತೆ. ಟ್ರಾನ್ಸ್ಲೇಟ್ ಅಂದ್ರೆ ಭಾಷಾಂತರ. ಇಂಟರ್ಪ್ರಿಟರ್ಗೆ ಭಾಷಾಂತರ ಮಾಡಿದ ಕೂಡಲೇ ವಾಕ್ಯವನ್ನು ಎಕ್ಸಿಕ್ಯೂಟ್ ಮಾಡುವುದಿಲ್ಲ. ಟ್ರ್ಯಾಪ್ ಎಲ್ಲಿಟ್ಟಿದ್ದಾನೆ ನೋಡಿ, ನಿಮಗೆ ಭಾಷೆಲ್ಲೇ ಗೊತ್ತಾಗೋಗುತ್ತೆ. ಇವನು ಟ್ರಾನ್ಸ್ಲೇಟ್ ಭಾಷಾಂತರ ಒನ್ಲೈನ್ ಮಾಡೋದಾದ್ರೆ ಆ ಲೈನ್ ಎಕ್ಸಿಕ್ಯೂಟ್ ಮಾಡ್ಕೊಂಡೆ ನೆಕ್ಸ್ಟ್ ಲೈನಿಗೆ ಹೋಗ್ಬೇಕಲ್ವಾ. ಅದು ಒಂದು ಬೇಸಿಕ್, ನೀವು ಸಾಫ್ಟ್ವೇರ್ ನ ಬೇಸಿಕ್ಸ್ ಅದು. ಓಕೆ, ಒಂದು ಸತಿ ನೀವು ಕಂಪ್ಯೂಟರ್ನ ಅರ್ಥ ಮಾಡ್ಕೊಂಡಿದ್ದೀರಾ, ಓದಿದ್ದೀರಾ ಅಂದ್ರೆ ನಿಮಗೆ ಡೀಟೇಲ್ಡ್ ಆಗಿ ಗೊತ್ತಿಲ್ಲ ಅಂದ್ರೂ ಆನ್ಸರ್ ಮಾಡೋಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ಇವೆರಡು ತದ್ವಿರುದ್ಧ. ಒಂದೇ ವಾಕ್ಯನ ಟ್ರಾನ್ಸ್ಲೇಟ್ ಮಾಡೋದಾದ್ರೆ ಟ್ರಾನ್ಸ್ಲೇಟ್ ಮಾಡಿದ್ದನ್ನು ಎಕ್ಸಿಕ್ಯೂಟ್ ಮಾಡು ಅಷ್ಟೇ. ಕೀ ತೆಗ್ದಿದ್ದೀನಿ, ಬಾಗ್ಲು ತೆಗಿಬೇಕು. ಕೀ ತೆಗ್ದಿದ್ದಾನೆ ಆದ್ರೆ ಬಾಗ್ಲು ತೆಗಿಯಲ್ಲ ಅವನು ಆನ್ಲೈನ್ದು. ಆ ತರ ಇದು ನಿಮ್ಗೆ ಸ್ಟೇಟ್ಮೆಂಟ್. ಇಂಟರ್ಪ್ರಿಟ್ ಒಂದು ಬಾರಿಗೆ ಒಂದೇ ವಾಕ್ಯವನ್ನು ಭಾಷಾಂತರ ಟ್ರಾನ್ಸ್ಲೇಟ್ ಮಾಡೋ ಆಗೋಗಿದೆ ಆಲ್ರೆಡಿ ಮೆಷಿನ್ ಕೋಡಿಗೆ. ಮೆಷಿನ್ಗೆ ಕೊಟ್ಬಿಟ್ಟು ಫೀಡ್ ಮಾಡಲ್ಲ ಅಂತ ಕೇಳಿದ್ದಾರೆ. ಇಂಟರ್ಪ್ರಿಟ್ಗೆ ಭಾಷಾಂತರ ಮಾಡಿದ ಕೂಡಲೇ ವಾಕ್ಯವನ್ನು ಎಕ್ಸಿಕ್ಯೂಟ್ ಮಾಡುವುದಿಲ್ಲ. ತಪ್ಪು. ಭಾಷಾಂತರ ಮಾಡದೇ ಹೌದಾದ್ರೆ ಎಕ್ಸಿಕ್ಯೂಟ್ ಮಾಡೋದು ಕೂಡ ಎಸ್ ಹೌದು. ಇಂಟರ್ಪ್ರಿಟರ್ಗೆ ಸಂಪೂರ್ಣ ಪ್ರೋಗ್ರಾಮ್ ಅನ್ನು ಒಂದೇ ಬಾರಿಗೆ ಆಬ್ಜೆಕ್ಟ್ ಪ್ರೋಗ್ರಾಮ್ಗೆ ಪರಿವರ್ತಿಸುತ್ತದೆ. ಇದು ಕಂಪೈಲರ್ನ ಕೆಲಸ. ಇಂಟರ್ಪ್ರಿಟರ್ ಟ್ರಾನ್ಸ್ಲೇಟ್ ಎಂಟೈರ್ ಪ್ರೋಗ್ರಾಮ್ ಇಂಟು ಆಬ್ಜೆಕ್ಟ್ ಪ್ರೋಗ್ರಾಮ್. ಆಬ್ಜೆಕ್ಟ್ ಪ್ರೋಗ್ರಾಮ್ ಅಂದ್ರೆ ಮೆಷಿನ್ ರೀಡಬಲ್ ಪ್ರೋಗ್ರಾಮ್, ಮೆಷಿನ್ ಓದಬಹುದು ಆ ರೀತಿಯ ಪ್ರೋಗ್ರಾಮ್ಗೆ ಕನ್ವರ್ಟ್ ಮಾಡೋದು. ಈ ಕೆಲಸ ಯಾವ್ದು ಮಾಡುತ್ತೆ? ಕಂಪೈಲರ್, ಇಂಟರ್ಪ್ರಿಟರ್ ಅಲ್ಲ. ಕಂಪೈಲರ್ ಟ್ರಾನ್ಸ್ಲೇಟ್ ಆಲ್ ದಿ ಕೋಡ್ ಒಂದೇ ಸತಿ, ಇಡೀ ಕೋಡ್ ಅನ್ನ ಒಂದೇ ಸತಿ, ಇಡೀ ಪ್ರೋಗ್ರಾಮ್ ಅನ್ನ, ಎಂಟೈರ್ ಪ್ರೋಗ್ರಾಮ್ ಅನ್ನ, ಸಂಪೂರ್ಣ ಪ್ರೋಗ್ರಾಮ್ ಅನ್ನ ಒಂದೇ ಸತಿ ಆಬ್ಜೆಕ್ಟ್ ಕೋಡಿಗೆ ಪ್ರೋಗ್ರಾಮ್ಗೆ ಪರಿವರ್ತಿಸೋದು ಯಾವುದು? ಕಂಪೈಲರ್. ಇಂಟರ್ಪ್ರಿಟರ್ ಆಲ್ರೆಡಿ ಇಲ್ಲಿ ನೋಡ್ತಿದ್ದೀರಲ್ಲ, ಲೈನ್ ಬೈ ಲೈನ್ ಒಂದು ಸತಿಗೆ ಒಂದೇ ಲೈನ್ ನ ಫಸ್ಟ್ ಟ್ರಾನ್ಸ್ಲೇಟ್ ಮಾಡುತ್ತೆ. ಟ್ರಾನ್ಸ್ಲೇಟ್ ಮಾಡಾದ್ಮೇಲೆ ಎಕ್ಸಿಕ್ಯೂಟ್ ಮಾಡುತ್ತೆ. ಎಕ್ಸಿಕ್ಯೂಟ್ ಮಾಡಾದ್ಮೇಲೆ ಇದು ಲೈನ್ ಬೈ ಲೈನ್ ಸಂಪೂರ್ಣ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡೋದು ಯಾವುದು? ಕಂಪೈಲರ್. ಸೊ ಇಲ್ಲಿ ಸ್ಟೇಟ್ಮೆಂಟ್ ಒಂದು ಸರಿ, ಎ ಸರಿ ಇದೆ, ಬಿ ಸರಿ ಇದೆ, ಸಿ ಮತ್ತೆ ಡಿ ತಪ್ಪಾಗಿದೆ. ಹೌದಲ್ವಾ? ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಯಾವ್ದಿದೆ ಆಪ್ಷನ್? ಆಪ್ಷನ್ 1. ಎ ಮತ್ತು ಬಿ ಸರಿಯಾಗಿದೆ, ಸಿ ತಪ್ಪು, ಡಿ ತಪ್ಪು. ಹಂಗಾಗಿ ಇನ್ನೆಲ್ಲ ಆಪ್ಷನ್ ತಪ್ಪಾಗುತ್ತೆ. ಇಲ್ಲೂ ಕೂಡ ಮೊದಲನೇ ಆಪ್ಷನ್ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ. ಕ್ಲಿಯರ್ ಸ್ನೇಹಿತರೆ? ಕಾನ್ಸೆಪ್ಟ್ಸ್ ಅರ್ಥ ಆಯ್ತು ನಿಮಗೆ ಅಂದ್ರೆ ಎಂಥದೇ ಪ್ರಶ್ನೆ ಬರಲಿ ನೀವು ಉತ್ತರಿಸ್ಬೋದು ಎಕ್ಸಾಮ್ ಅಲ್ಲಿ. ಬಟ್ ಕಾನ್ಸೆಪ್ಟ್ಸೇ ಗೊತ್ತಿಲ್ಲ, ಬಯಾಟ್ ಹೊಡ್ಕೊಂಡು ಹೋಗ್ತೀನಿ ಅಂದ್ರೆ ಆನ್ಸರ್ ಮಾಡಕ್ಕೆ ಆಗೋದಿಲ್ಲ. ಅದರಲ್ಲೂ ಕಂಪ್ಯೂಟರ್ ಅಲ್ಲಿ ಯು ಹ್ಯಾವ್ ಟು ನೋ, ನಿಮಗೆ ಕಾನ್ಸೆಪ್ಟ್ಸ್ಗಳು ಗೊತ್ತಿರಲೇಬೇಕು. ಮ್ಯಾಚ್ ದ ಟೈಪ್ ಆಫ್ ಟೂಲ್ ವಿತ್ ದೇರ್ ಎಕ್ಸಾಂಪಲ್. ಮ್ಯಾಚ್ ದ ಫಾಲೋಯಿಂಗ್, ಹೊಂದಿಸಿ ಬರೀರಿ. ತುಂಬಾ ಈಸಿ, ಯಾಕೆ ಅಂದ್ರೆ ನೀವು ಒಂದನ್ನ ಮ್ಯಾಚ್ ಮಾಡಿ ಇಲ್ಲಿ ನೋಡಿದ್ರು ಎಲಿಮಿನೇಟ್ ಮಾಡ್ಬಿಡ್ಬೋದು ಆಪ್ಷನ್ಸ್ನ. ಈಗ ಕ್ಲೌಡ್ ಕಂಪ್ಯೂಟಿಂಗ್, ರಿಮೋಟ್ ವರ್ಕ್ ಫೋರ್ಸ್ ಇದೆ, ಇ ಸಿಗ್ನೇಚರ್ ಇದೆ, ಸೆಕ್ಯೂರಿಟಿ ಇದೆ, ಕ್ಲೌಡ್ ಕಂಪ್ಯೂಟಿಂಗ್ ಇದೆ. ನನಗೆಲ್ಲ ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ. ಈಗ ರಿಮೋಟ್ ವರ್ಕ್ ಫೋರ್ಸ್ ಯಾವ್ದಪ್ಪ ಗೊತ್ತಿಲ್ಲ. ಇ ಸಿಗ್ನೇಚರ್, ಸೈನ್ ಅಂತ ಇದೆ, ಅಡೋಬ್ ಸೈನ್ ಅಲ್ವಾ? ಸೈನ್ ಇದಾಗಿರ್ಬೋದಾ? ಇ ಸಿಗ್ನೇಚರ್ ಅಡೋಬ್ ಸೈನ್ ನ ಯೂಸ್ ಮಾಡಿಕೊಂಡು ಆ ಡಿಜಿಟಲ್ ಸಿಗ್ನೇಚರ್ ಹಾಕ್ಲಿಕ್ಕೆ ಯೂಸ್ ಮಾಡ್ಕೋಬಹುದು. ಸೆಕ್ಯೂರಿಟಿ ಯಾವ್ದು ಯೂಸ್ ಮಾಡ್ಬೋದು? ನಿಮಗೆ ಗೊತ್ತಿದ್ರೆ ಓಕೆ, ಗೊತ್ತಿಲ್ಲ ಅಂದ್ರೆ ಅದನ್ನು ಬಿಡಿ. ನೆಕ್ಸ್ಟ್ ಕ್ಲೌಡ್ ಕಂಪ್ಯೂಟಿಂಗ್, ಇಲ್ಲಿ ಕ್ಲೌಡ್ ಇದೆ. ಹೌದಾ ಸ್ನೇಹಿತರೆ? B1, B3. B1 ಯಾವ್ದಿದೆಯಪ್ಪ? ಇದಿಲ್ಲ, ಇದಿದೆ. B1 ಇದು ಇಲ್ಲ. ಇಷ್ಟೇ ಸ್ನೇಹಿತರೆ. ಈ ಸಿಗ್ನೇಚರ್ ಇದೆ, ಅಡೋಬ್ ಸೈನ್ ಇದೆ, ಮ್ಯಾಚ್ ಮಾಡ್ಕೊಂಡ್ರಿ. ಕ್ಲೌಡ್ ಕಂಪ್ಯೂಟಿಂಗ್ ಇದೆ, AWS ಕ್ಲೌಡ್ ಇದೆ, ಮ್ಯಾಚ್ ಮಾಡ್ಕೊಂಡ್ರಿ. ಈಗ B1 ಯಾವ್ದಿದೆ? B1 ಇದೊಂದೇ ಇರೋದು. B2 ಇದೆ, ಇಲ್ಲಿ B3 ಇದೆ, B4 ಇದೆ. ಆಮೇಲೆ ಚೆಕ್ ಮಾಡಿ, ಕ್ಲೌಡ್ ಕಂಪ್ಯೂಟಿಂಗ್ D3 ಇದೆಯಾ? D3 ಇದೆ. D3 ಬೇರೆ ಕಡೆ ಎಲ್ಲಾದ್ರೂ ಇದೆಯಾ? ಇಲ್ಲ. ಹಂಗಾಗಿ ಥರ್ಡ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್. ನನಗೆ ಏನೂ ಗೊತ್ತಿಲ್ಲಪ್ಪ ಇದ್ರ ಬಗ್ಗೆ, ಓಕೆ, ಅಥವಾ ಕೆಲವು ನನಗೆ ಗೊತ್ತಿಲ್ಲ, ಇದರಲ್ಲಿ 4ರಲ್ಲಿ 1-2 ಗೊತ್ತು ಅಂದ್ರೂ ನೀವು ಆನ್ಸರ್ ಮಾಡ್ಬೋದು. ಯು ಹ್ಯಾವ್ ಟು ಬಿ ವೆಲ್ ಅವೇರ್. ಎಕ್ಸಾಮ್ ಹಾಲಲ್ಲಿ ನೀವು ಕಣ್ಣು ಬಿಟ್ಟು ಕೂತಿರ್ಬೇಕು, ಬರೀ ಕಣ್ಣು ಬಿಡೋದಲ್ಲ. ಯುವರ್ ಮೈಂಡ್ ಆಲ್ಸೋ ಶುಡ್ ಬಿ ಆಕ್ಟಿವ್. ಅಡೋಬ್ ಸೈನ್, ಈ ಸಿಗ್ನೇಚರ್ನ ನಾವು ಅಡೋಬ್ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್ ಅದು,
ಓಕೆ, ನೀವು ಅಡೋಬ್ PDF ರೀಡರ್ ಓಪನ್ ಮಾಡಿರ್ತೀರ, ಅದೇ ರೀತಿ ಅಡೋಬ್ ಸಿಗ್ನೇಚರ್ ಡಿಜಿಟಲಿ ಸಿಗ್ನೇಚರ್ನ ವೆರಿಫೈ ಮಾಡುತ್ತೆ. ಆಮೇಲೆ ರಿಮೋಟ್ ವರ್ಕ್ ಫೋರ್ಸ್ ಗೂಗಲ್ ಡ್ರೈವ್ ಅಲ್ಲಿ ರಿಮೋಟ್ ಆಗಿ ನೀವು ನಿಮ್ಮ ಡಾಕ್ಯುಮೆಂಟ್ಗಳನ್ನ ಸ್ಟೋರ್ ಮಾಡಿ ವರ್ಕ್ ಮಾಡ್ಬೋದು. ಆಮೇಲೆ ಸೆಕ್ಯೂರಿಟಿ, ಕಾಲಿ ಲಿನಕ್ಸ್ ಇಸ್ ಎ ಓಪನ್ ಸೋರ್ಸ್ ಸಾಫ್ಟ್ವೇರ್, ಓಪನ್ ಸೋರ್ಸ್ ಆಪರೇಟಿಂಗ್ ಸಾಫ್ಟ್ವೇರ್. ಇದನ್ನ ಪೆನಿಟ್ರೇಟಿವ್ ಟೆಸ್ಟ್ಗಳಿಗೆ ಅಂದ್ರೆ ಈಗ ನೀವು ಒಂದು ವೆಬ್ಸೈಟ್ ಅನ್ನ ಕ್ರಿಯೇಟ್ ಮಾಡಿದ್ರಿ ಅಂದ್ರೆ ಅದು ಹ್ಯಾಕ್ ಆಗುತ್ತೋ ಇಲ್ವೋ, ಅಥವಾ ಅದು ಮಾಹಿತಿ ಸೋರಿಕೆ ಮಾಡುತ್ತಾ, ಥ್ರೆಟ್ಸ್ಗಳಿಂದ ಏನೇನೆಲ್ಲ ಥ್ರೆಟ್ಸ್ಗಳನ್ನ ನಾವು ಫೇಸ್ ಮಾಡ್ಬೋದು ಆ ವೆಬ್ಸೈಟ್ ಸರಿಯಾಗಿ ವರ್ಕ್ ಆಗ್ತಿದೆಯೋ ಇಲ್ವೋ, ಅದನ್ನೆಲ್ಲ ಯೂಸ್ ಮಾಡ್ಲಿಕ್ಕೆ ನಾವು ಖಾಲಿ ಲಿನಕ್ಸ್ ಅನ್ನೋ ಒಂದು OS ಆಪರೇಟಿಂಗ್ ಸಿಸ್ಟಮ್ನ ಓಪನ್ ಸೋರ್ಸ್ ಯಾರು ಬೇಕಾದ್ರೂ ಯೂಸ್ ಮಾಡಬಹುದು. ಅದಕ್ಕೆ ಏನಂತೀವಿ ನಾವು ಓಪನ್ ಸೋರ್ಸ್ ಸಾಫ್ಟ್ವೇರ್ನ ಯೂಸ್ ಮಾಡ್ತೀವಿ. ಖಾಲಿ ಲಿನಕ್ಸ್. ಎಥಿಕಲ್ ಹ್ಯಾಕಿಂಗ್, ವೈಟ್ ಹ್ಯಾಟ್ ಹ್ಯಾಕರ್ಸ್ ಕೇಳಿದಿರಲ್ವಾ, ಎಥಿಕಲ್ ಹ್ಯಾಕಿಂಗಿಗೆ ಪೆನಿಟ್ರೇಟಿವ್ ಟೆಸ್ಟಿಂಗ್, ಸೈಬರ್ ಸೆಕ್ಯೂರಿಟಿಲಿ ಇವೆಲ್ಲ ಟರ್ಮ್ಸ್ಗಳು ಬರುತ್ತೆ, ಅಲ್ಲಿ ಬಹಳ ಇಂಪಾರ್ಟೆಂಟ್. ಖಾಲಿ ಲಿನಕ್ಸ್ ಅಲ್ಲಿಂದ ಎತ್ಕೊಂಡಿದ್ದಾರೆ, ಅದು ಸೈಬರ್ ಸೆಕ್ಯೂರಿಟಿಗೆ. ಓಕೆ, ಪೆನಿಟ್ರೇಟಿವ್ ಟೆಸ್ಟಿಂಗ್ಗೆ. ಆಮೇಲೆ ಫೋರೆನ್ಸಿಕ್, ಡಿಜಿಟಲ್ ಫೋರೆನ್ಸಿಕ್ಸ್ಗೆ. ಈಗೆಲ್ಲ ನೀವು ಫೋರೆನ್ಸಿಕ್ಸ್ ಲ್ಯಾಬ್ ಕೇಳಿರ್ತೀರಾ, ಅದು ಫಿಸಿಕಲ್ ಫೋರೆನ್ಸಿಕ್ಸ್ಗೆ. ಡಿಜಿಟಲ್ ಫೋರೆನ್ಸಿಕ್ಸ್ಗೆ ಏನಾದ್ರು ತಪ್ಪು ಮಾಡಿದಾರಾ ಅಥವಾ ಹುಡುಕ್ಲಿಕ್ಕೆ ಖಾಲಿ ಲಿನಕ್ಸ್ ನ ಕೂಡ ಯೂಸ್ ಮಾಡ್ತೀವಿ. ಸೈಬರ್ ಕ್ರೈಮ್ ಅಲ್ಲಿ ಖಾಲಿ ಲಿನಕ್ಸ್ ನ ಕೂಡ ಯೂಸ್ ಮಾಡಿಕೊಂಡು ಡಿಜಿಟಲ್ ಫೋರೆನ್ಸಿಕ್ಸ್ ಕೂಡ ಮಾಡಬಹುದು, ಅದು ಕೂಡ ಒಂದು ಅಪ್ಲಿಕೇಶನ್. ನೆಕ್ಸ್ಟ್, ಕ್ಲೌಡ್ ಕಂಪ್ಯೂಟಿಂಗ್ ಅಂದ್ರೆ ನಿಮ್ಮ ಎಲ್ಲಾ ದತ್ತಾಂಶ ಮಾಹಿತಿನ ಒಂದು ಸೆಂಟ್ರಲ್ ಸರ್ವರ್ ಅಲ್ಲಿ ಸೇವ್ ಮಾಡಬಹುದು. ಅಮೆಜಾನ್ ಅವ್ರದ್ದು AWS, ಅಮೆಜಾನ್ ವೆಬ್ ಸರ್ವಿಸ್ ಕ್ಲೌಡ್ ಕಂಪ್ಯೂಟಿಂಗ್ ಅಂತ ಇದೆ, ಅಲ್ಲಿ ಸ್ಟೋರ್ ಮಾಡ್ಕೋಬಹುದು. ಮೈಕ್ರೋಸಾಫ್ಟ್ ಯಾವ್ದಿದೆ ಉತ್ತರ ಕೊಡಿ. ಮೈಕ್ರೋಸಾಫ್ಟ್ ಅಜ್ಯೂರ್. ಓಕೆ, AZURE, ಅಜ್ಯೂರ್ ಕ್ಲೌಡ್ ಸರ್ವಿಸ್ ಇದೆ ಮೈಕ್ರೋಸಾಫ್ಟ್ ಅವ್ರದ್ದು. ಓಕೆ, ಅದೇ ರೀತಿ ಮೆಟಾದವ್ರದ್ದು ಇರುತ್ತೆ. ಓಕೆ, ಹಲವಾರು ಇಂಡಿಪೆಂಡೆಂಟ್ ಆಗು ಕ್ಲೌಡ್ ಸಿಸ್ಟಮ್ ಇರ್ಬೋದು. ಒಂದು ಮಾಹಿತಿನ ಹಲವಾರು ಹಂಚಿ ಇಡೋ ಬದಲು ಒಂದು ಕೇಂದ್ರಿತವಾಗಿ ಇಡೋದಕ್ಕೆ ಏನಂತೀವಿ ಕ್ಲೌಡ್ ಸರ್ವಿಸ್. ಕ್ಲೌಡ್ ಅಂದ್ರೆ ಸೆಂಟ್ರಲ್ ಅಲ್ಲಿ ಕ್ಲೌಡ್ ಇರುತ್ತೆ, ಬೇರೆ 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 ಕಂಪ್ಯೂಟರ್ಗಳಿಗೆ ನೀವು ದತ್ತಾಂಶನ ಕೊಡುಕೊಳ್ಳುವಿಕೆ ಮಾಡ್ಕೋಬಹುದು, ಅದನ್ನ ನಾವು ಕ್ಲೌಡ್ ಸರ್ವಿಸ್ ಅಂತೀವಿ. ಇದೆಲ್ಲವನ್ನು ವಿವರವಾಗಿ ನಾವು ಈ ಕಂಪ್ಯೂಟರ್ ನಾಲೆಡ್ಜ್ ನ ಕೋರ್ಸ್ ಅಲ್ಲಿ ವಿವರಿಸಿದೀವಿ. ಯು ಕ್ಯಾನ್ ಚೆಕ್ ದಟ್. ನೆಕ್ಸ್ಟ್ ಪ್ರಶ್ನೆ, ಎಕ್ಸ್ಪ್ಯಾಂಡ್ EDVAC. ಸೊ ಇದು ಕಂಪ್ಯೂಟರ್ನ ಸ್ಟಾರ್ಟಿಂಗ್ ಹಿಸ್ಟ್ರಿ, ಕಂಪ್ಯೂಟರ್ನ ಇತಿಹಾಸ. ಓಕೆ, ಅಲ್ಲಿಂದ ಪ್ರಶ್ನೆ ತೆಗ್ದಿರೋದು. EDVAC ಅಂದ್ರೇನು? ಇದು ನಿಮಗೆ ಗೊತ್ತಿದ್ರೆ ಉತ್ತರಿಸ್ಬೋದು, ಇಲ್ಲ ಅಂದ್ರೆ ಇಲ್ಲ. ಯಾಕಂದ್ರೆ ಡೈರೆಕ್ಟ್ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಎಲ್ಲಿದೆ ಡಿಸ್ಕ್ರೀಟ್, ಎಲ್ಲಿದೆ ಡೂಪ್ಲೆಕ್ಸ್, ಇಲ್ಲ ತೆಗೆದ್ಬಿಡಿ. ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಮೊದಲನೇ ಆಪ್ಷನ್, ವಾಲಟೈಲ್ ಅಲ್ಲ, ಮೊದಲನೇ ಆಪ್ಷನ್. ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಇದು ಎರಡನೇ ಆವೃತ್ತಿ, ಸೆಕೆಂಡ್ ಜನರೇಷನ್. ಇದಕ್ಕಿಂತ ಮುಂಚೆ ENIAC ಅಂತ ಇತ್ತು. ಇದ್ರ ಫುಲ್ ಫಾರ್ಮ್ ನನಗೆ ಯೂಟ್ಯೂಬ್ ಅಲ್ಲಿ ತಿಳಿಸು. ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕಾದಲ್ಲಿ ಫಸ್ಟ್ ENIAC, ಇದನ್ನ ಕಂಪ್ಯೂಟರ್ ಅಂತ ಕರೀಲಿಲ್ಲ, ಬೇರೆ ಇದರಿಂದ ಕರೆದ್ರು. ನನಗೆ ಈ ಫುಲ್ ಫಾರ್ಮ್ ತಿಳಿಸಿಲ್ಲ, ಗೂಗಲ್ ಮಾಡಿ ಯೂಟ್ಯೂಬ್ ಅಲ್ಲಿ ನನಗೆ ಕಮೆಂಟ್ ಮಾಡಿ. ಇದಾದ್ಮೇಲೆ ಎರಡನೇ ಅಪ್ಪರ್ ಡೆವಲಪ್ಡ್ ಜನರೇಷನ್, ನೆಕ್ಸ್ಟ್ ಜನರೇಷನ್ ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್ ಅಂತ ಕರೆಯಲಾಯಿತು. ಅದನ್ನ EDVAC. ಇದರ ವಿಸ್ತೃತ ರೂಪ ಕೇಳಿದಾನೆ. ವಿಸ್ತೃತ ರೂಪ ಏನು? ಎಲೆಕ್ಟ್ರಾನಿಕ್ ಡಿಸ್ಕ್ರೀಟ್ ವೇರಿಯಬಲ್ ಆಟೋಮೆಟಿಕ್ ಕಂಪ್ಯೂಟರ್. ಇದು ಕ್ಲಿಯರ್ ಅಲ್ಲ? ಇದು ಇಲ್ಲಿ ಎಕ್ಸ್ಪ್ಲೈನ್ ಮಾಡೋ ಅಂತದ್ದೇನಿಲ್ಲ. ಇದು ಜನರೇಷನ್, ಹಿಸ್ಟ್ರಿ ಆಫ್ ಕಂಪ್ಯೂಟರ್, ಬೇಸಿಕ್ಸ್, ಇವೆಲ್ಲ ಬಯಾಟ್ ಹೊಡ್ಕೊಂಡು ಹೋದ್ರೆ ನಿಮಗೆ 2-3 ಪ್ರಶ್ನೆ ಖಚಿತವಾಗಿ ಬರುತ್ತೆ, ಆನ್ಸರ್ ಮಾಡಬಹುದು. ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್ ICS ವಿತ್ VLSI ಟೆಕ್ನಾಲಜಿ, ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜಿ ಆರ್ ಯೂಸ್ಡ್ ಇನ್. ಯಾವ ತಲೆಮಾರುಗಳಲ್ಲಿ ಯೂಸ್ ಮಾಡಿದ್ದಾರೆ? ಮತ್ತೆ ಕಂಪ್ಯೂಟರ್ನ ಇತಿಹಾಸ ಹಾಗೂ ಜನರೇಷನ್ಗಳು, ತಲೆಮಾರುಗಳು. ಸೆಕೆಂಡ್ ಜನರೇಷನ್, ಥರ್ಡ್ ಜನರೇಷನ್, ಫೋರ್ತ್ ಜನರೇಷನ್, ಫಿಫ್ತ್ ಜನರೇಷನ್. ಸೊ ಫಸ್ಟ್ ಜನರೇಷನ್ ಅಲ್ಲಿ ಏನ್ ಯೂಸ್ ಮಾಡಿದ್ರಪ್ಪ? ಫಸ್ಟ್ ಜನರೇಷನ್ ಅಲ್ಲಿ ಏನ್ ಯೂಸ್ ಮಾಡಿದ್ರು? ವ್ಯಾಕ್ಯೂಮ್ ಟ್ಯೂಬ್ಸ್ಗಳನ್ನ ಯೂಸ್ ಮಾಡಿದ್ರು. ಸೆಕೆಂಡ್ ಜನರೇಷನ್ ಅಲ್ಲಿ
ಇದೇನು ಕಂಪ್ಯೂಟರ್ನ ಬೈನರಿ ಲ್ಯಾಂಗ್ವೇಜ್ ಅರ್ಥ ಮಾಡ್ಕೊಳ್ಳೋಕೆ ಸಣ್ಣ ಸಣ್ಣ ಮೊದಲನೇದು ಟ್ಯೂಬ್ಗಳು ತುಂಬಾ ದೊಡ್ಡದಾಗಿದ್ವು, ದೊಡ್ಡ ಕಂಪ್ಯೂಟರ್ ಆಲ್ಮೋಸ್ಟ್ ಇಡೀ ರೂಮ್ ಅಥವಾ ಬಿಲ್ಡಿಂಗ್ ಹಿಡಿತಿತ್ತು. ನೆಕ್ಸ್ಟ್ ಏನ್ ಯೂಸ್ ಮಾಡಿದ್ರು, ಟ್ರಾನ್ಸಿಸ್ಟರ್ಸ್ ನ ಯೂಸ್ ಮಾಡ್ಕೊಂಡ್ರು ಸೆಕೆಂಡ್ ಜನರೇಷನ್ ಅಲ್ಲಿ. ಥರ್ಡ್ ಜನರೇಷನ್ ಅಲ್ಲಿ ಏನ್ ಯೂಸ್ ಮಾಡ್ಕೊಂಡ್ರು, ಐಸಿಸ್ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್. ಹೌದಲ್ಲ, ಚಿಪ್ ಶಾರ್ಟೇಜ್ ಇದೆ ಅಂತಾರಲ್ಲ, ಇದ್ರದ ಅಡ್ವಾನ್ಸ್ಡ್ ಡೆವಲಪ್ ಫಾರ್ಮೆಟ್ ಆಫ್ ಐಸಿ ಇಂಟಿಗ್ರೇಟೆಡ್ ಸರ್ಕ್ಯೂಟ್ ಚಿಪ್ಸ್. ಈಗ ನ್ಯಾನೋ ಚಿಪ್ಸ್ ಕೂಡ ಬಂದಿದೆ, ಮೈಕ್ರೋ ಚಿಪ್ಸ್ ಬಂದಿದೆ. ಫೋರ್ತ್ ಜನರೇಷನ್ ಅಲ್ಲಿ ಏನ್ ಯೂಸ್ ಮಾಡಿದ್ರು, ಐಸಿಸ್ ವಿತ್ VLSI ವೆರಿ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಟೆಕ್ನಾಲಜೀಸ್ ಯೂಸ್ ಮಾಡಿ ಐಸಿ ಚಿಪ್ಸ್ ನ ಬಹಳ ಮೈನ್ಯೂಟ್ ಮೈಕ್ರಾನ್ ಲೆವೆಲ್ಗೆ ತಗೊಂಡ್ಬಂದ್ರು ಫೋರ್ತ್ ಜನರೇಷನ್ ಅಲ್ಲಿ. ಫಿಫ್ತ್ ಜನರೇಷನ್ ಅಲ್ಲಿ ಏನಾಗಿದೆ, ULSI ಅಲ್ಟ್ರಾ ಲಾರ್ಜ್ ಸ್ಕೇಲ್ ಇಂಟಿಗ್ರೇಷನ್ ಪ್ಲಸ್ AI ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಫಿಫ್ತ್ ಜನರೇಷನ್ ಅಲ್ಲಿ ಇಲ್ಲಿ ಏನ್ ಕೇಳಿದಾನೆ, ಇದು ಯಾವ ಜನರೇಷನ್, ಇದು ಫೋರ್ತ್ ಜನರೇಷನ್ ಕಂಪ್ಯೂಟರ್, 4ನೇ ತಲೆಮಾರಿನ ಅಥವಾ ಪೀಳಿಗೆಯ ಗಣ ಯಂತ್ರಗಳು ಕಂಪ್ಯೂಟರ್ಗಳು. VLSI ತಂತ್ರಜ್ಞಾನ ಸಹಿತ ಐಸಿ ಚಿಪ್ಗಳನ್ನು ಯಾವುದರಲ್ಲಿ ಬಳಸಲಾಗಿದೆ, 4ನೇ ಪೀಳಿಗೆಯ ಗಣಕಯಂತ್ರ ಫೋರ್ತ್ ಜನರೇಷನ್ ಕಂಪ್ಯೂಟರ್ಸ್ ನಲ್ಲಿ ಬಳಸಲಾಗಿದೆ. ಕ್ಲಿಯರ್ ಅಲ್ಲ? ನೆಕ್ಸ್ಟ್ 76ನೇ ಪ್ರಶ್ನೆ, ಸೆಲೆಕ್ಟ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಕೇಳಿದಾನೆ. ಇಲ್ಲಿ ಯಾವ ಹೇಳಿಕೆಗಳನ್ನು, ತಪ್ಪಾದ ಹೇಳಿಕೆಗಳನ್ನು ಗುರುತಿಸಿ. ಯಾವ ಹೇಳಿಕೆಗಳು ತಪ್ಪಾಗಿದೆ ಅನ್ನೋದನ್ನ ಗುರುತಿಸಬೇಕು. ಫೈರ್ ವಾಲ್ ಅಂಡ್ ಆಂಟಿವೈರಸ್ ಆರ್ ಸೇಮ್. ಓಕೆ, ಗೊತ್ತಿಲ್ಲ ಅಂದ್ರೆ ಬಿಡಿ ನೋಡ. ಫೈರ್ ವಾಲ್ ಆಕ್ಟ್ಸ್ ಆಸ್ ಎ ಬ್ಯಾರಿಯರ್ ಬಿಟ್ವೀನ್ ದ ಕಂಪ್ಯೂಟರ್ ಅಂಡ್ ಇಂಟರ್ನೆಟ್ ಟ್ರಾಫಿಕ್. ಕಂಪ್ಯೂಟರ್ ಮತ್ತು ಅಂತರ್ಜಾಲ ನಡುವೆ ಫೈರ್ ವಾಲ್ ತಡೆಗೋಡೆಯಾಗಿ ನಿರ್ವಹಿಸುತ್ತದೆ. ವಾಲ್ ಗೋಡೆ, ಹೌದಾ? ಸರಿನಾ? ಫೈರ್ ವಾಲ್, ನೀವು ಇಂಟರ್ನೆಟ್ ಈಗ ಗೂಗಲ್ ಕ್ರೋಮ್ ಅಥವಾ ವೆಬ್ ಬ್ರೌಸರ್ ನ ಯೂಸ್ ಮಾಡಿದ್ರೆ ಅಲ್ಲಿ ಫೈರ್ ವಾಲ್ ಇರುತ್ತೆ. ನೀವು ಯಾವ್ದಾದ್ರು ವೆಬ್ಸೈಟು ಅಷ್ಟು ಸೇಫ್ ಇಲ್ಲ, ಅದನ್ನೇನಾದ್ರು ಕ್ಲಿಕ್ ಮಾಡಿ ಎಕ್ಸ್ಟರ್ನಲ್ ಲಿಂಕ್ ಓಪನ್ ಮಾಡಿದ್ರೆ ನಿಮಗೆ ವಿಂಡೋಸ್ ಫೈರ್ ವಾಲ್ ಬರುತ್ತೆ ಅಥವಾ ವಿಂಡೋಸ್ ಡಿಫೆಂಡರ್ ಅಂತ ಬರುತ್ತೆ. ಫೈರ್ ವಾಲ್ ಇಸ್ ನಾಟ್ ಅಲೋಯಿಂಗ್ ಯು ಟು ಆಕ್ಸೆಸ್ ದಟ್ ವೆಬ್ಸೈಟ್ ಆರ್ ಲಿಂಕ್ ಅಂತ ಬರುತ್ತೆ. ಅಂದ್ರೆ ಫೈರ್ ವಾಲ್ ಏನ್ ಕೆಲಸ ಮಾಡುತ್ತೆ, ನಿಮ್ಮ ಕಂಪ್ಯೂಟರ್ ಮತ್ತು ಅಂತರ್ಜಾಲ ನಡುವೆ ಯಾವುದಾದ್ರೂ ಮೆಲಿಷಿಯಸ್ ಅಥವಾ ಯಾವ್ದಾದ್ರು ವೆಬ್ಸೈಟ್ಗಳು ನಿಮ್ಮ ಕಂಪ್ಯೂಟರ್ಗೆ ತೊಂದರೆ ಕೊಡಬಹುದಾದ ವೆಬ್ಸೈಟ್ಗಳನ್ನ ಓಪನ್ ಮಾಡ್ಲಿಕ್ಕೆ ಅಲೋ ಮಾಡ್ದಲೇ ಇರೋ ರೀತಿ ನಿಮಗೆ ಸಹಾಯ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ ನಿಮಗೆ. ಅದನ್ನ ನಾವು ಏನಂತ ಕರಿತೀವಿ, ಬ್ಯಾರಿಯರ್, ತಡೆಗೋಡೆಯಾಗಿ ಕೆಲಸ ಮಾಡುತ್ತೆ. ಕರೆಕ್ಟ್. ಫೈರ್ ವಾಲ್ ಮತ್ತು ಆಂಟಿವೈರಸ್ ಒಂದೇ ಕೆಲಸ ಮಾಡುತ್ತಾ? ಈಗ ಫೈರ್ ವಾಲ್ ಮೇನ್ಲಿ ಎಲ್ಲಿ ಯೂಸ್ ಮಾಡ್ತೀವಿ ನಾವು, ಇಂಟರ್ನೆಟ್ ಅಲ್ಲಿ, ವೆಬ್ಸೈಟ್, ನಮ್ಮ ವೆಬ್ ಬ್ರೌಸರ್ ಅಲ್ಲಿ ಫೈರ್ ವಾಲ್ ಇರುತ್ತೆ, ಕಾರ್ಯನಿರ್ವಹಿಸುತ್ತೆ. ಆಂಟಿವೈರಸ್ ನಮ್ಮ ಸಿಸ್ಟಮ್ ಅಲ್ಲೇ ಇರುತ್ತೆ, ನಮ್ಮ ಸಿಸ್ಟಮ್ ನ ಆಪರೇಟಿಂಗ್ ಸಾಫ್ಟ್ವೇರ್, ನಮ್ಮ ಹಾರ್ಡ್ ಡಿಸ್ಕ್ ನ ಸ್ಕ್ಯಾನ್ ಮಾಡುತ್ತೆ. ಹಂಗಾಗಿ ಫೈರ್ ವಾಲ್ ಮತ್ತು ಆಂಟಿವೈರಸ್ ಒಂದೇ ಕೆಲಸ ಮಾಡುತ್ತದೆ ಅನ್ನೋದು ತಪ್ಪಾಗುತ್ತೆ. ಆಪ್ಷನ್ ಎ ತಪ್ಪಾದ್ರೆ ತಪ್ಪಾದ ಹೇಳಿಕೆ ಯಾವುದು? ಎ ಮತ್ತು ಬಿ ಮಾತ್ರ, ಬಿ ಸರಿ ಇದೆ, ಹಂಗಾಗಿ ಇದು ತಪ್ಪಾಗುತ್ತೆ. ಎ ತಪ್ಪಿದೆ, ಹಂಗಾಗಿ ಇದು ಫಸ್ಟ್ ಆಪ್ಷನ್ ಇಲ್ಲ, 3ನೇ ಆಪ್ಷನ್ ಇಲ್ಲ. ಎ ಮಾತ್ರ, ಸಿ ಮಾತ್ರ ಇನ್ನು ಗೊತ್ತೇ ಇಲ್ಲ, ಬಟ್ ಎ ತಪ್ಪು ಅಂತ ನನಗೆ ಗೊತ್ತು, ಹಂಗಾಗಿ ಆಪ್ಷನ್ 4 ಆನ್ಸರೇ ಬಂದ್ಬಿಡ್ಬೋದು. ಇನ್ನೂ 2 ಸ್ಟೇಟ್ಮೆಂಟ್ ನೋಡ್ದಲೆ, ಬಟ್ ನೋಡೋಣ, ಅರ್ಥ ಮಾಡ್ಕೊಳ್ಳೋಣ ಏನೇನು ಹೇಳಿದಾನೆ ಅಂತ. ಆಂಟಿವೈರಸ್ ಕಂಪ್ಯೂಟರ್ ನಲ್ಲಿರುವ ಮೆಲಿಷಿಯಸ್ ಸಾಫ್ಟ್ವೇರ್ ಇಂದ ಕಂಪ್ಯೂಟರ್ ಅನ್ನು ರಕ್ಷಿಸುತ್ತದೆ. ಹೌದು, ಕಂಪ್ಯೂಟರ್ಗೆ ಅಟ್ಯಾಕ್ ಆಗಿದ್ರೆ ಅಥವಾ ನಮ್ಮ ಫೈಲ್ಸ್ಗಳಲ್ಲಿ, ಫೋಲ್ಡರ್ಗಳಲ್ಲಿ, ಹಾರ್ಡ್ ಡಿಸ್ಕ್ ಅಲ್ಲಿ ಏನಾದರೂ ತೊಂದರೆ ಇತ್ತು ಅಂದ್ರೆ ಆಂಟಿವೈರಸ್ ಕಂಪ್ಯೂಟರ್ ನಲ್ಲಿರುವ ಮೆಲಿಷಿಯಸ್ ಸಾಫ್ಟ್ವೇರ್ಗಳನ್ನ ತೆಗೆದುಹಾಕುತ್ತೆ. ಫೈರ್ ವಾಲ್ ಮತ್ತು ಆಂಟಿವೈರಸ್ ಅನ್ನು ಒಟ್ಟಾಗಿ ಉಪಯೋಗಿಸಿ ಸೈಬರ್ ಅಟ್ಯಾಕ್ ಗಳಿಂದ ಭದ್ರ ರಕ್ಷಣೆ ಪಡೆಯಬಹುದು. ಬಹಳ ಜನರಲ್ ಸ್ಟೇಟ್ಮೆಂಟ್, ಹೌದಲ್ವಾ? ಎರಡನ್ನು ಉಪಯೋಗಿಸಿದ್ರೆ ಕಂಪ್ಯೂಟರ್ ಒಳ್ಳೆ ಸೆಕ್ಯೂರಿಟಿ ಸಿಗುತ್ತಪ್ಪ. ಹೌದು, ಬಾಹ್ಯ ಹೊರಗಡೆ ಅಂತರ್ಜಾಲದಿಂದ ನೀವು ಬಂದ್ರೆ, ರೈಟ್, ಅಲ್ಲಿಂದ ಇಂಟರ್ನೆಟ್ ಇಂದ ಬಂದ್ರೆ ಅಲ್ಲಿಂದ ಬರೋ ಮೆಲಿಷಿಯಸ್ ಥ್ರೆಟ್ಗಳನ್ನ, ಲಿಂಕ್ಗಳನ್ನ ಯಾವುದು ಸ್ಟಾಪ್ ಮಾಡುತ್ತೆ? ಫೈರ್ ವಾಲ್. ಕಂಪ್ಯೂಟರ್ಗೆ ಅಕಸ್ಮಾತ್ ಸೇರ್ಕೊಂತು, ಕಂಪ್ಯೂಟರ್ ನಿಮ್ಮ ಹಾರ್ಡ್ ಡಿಸ್ಕ್ ಒಳಗಡೆ ಇದೆ, ಆಪರೇಟಿಂಗ್ ಸಿಸ್ಟಮ್ ಅಲ್ಲಿ ಇದೆ, ಮೆಲಿಷಿಯಸ್ ಸಾಫ್ಟ್ವೇರ್ ಅಥವಾ ಏನಾದ್ರೂ ಪ್ರೋಗ್ರಾಮ್ ಅಂದ್ರೆ ಅದನ್ನ ತೆಗಿಲಿಕ್ಕೆ ಯಾವ್ದು ಯೂಸ್ ಮಾಡ್ತೀವಿ? ಆಂಟಿವೈರಸ್. ಹಂಗಾಗಿ ಫೈರ್ ವಾಲ್ ಮತ್ತು ಆಂಟಿವೈರಸ್ ಎರಡೂ ಒಂದೇ ಕೆಲಸನ ಮಾಡಲ್ಲ. ಇದು ಬಾಹ್ಯ ಫೈರ್ ವಾಲ್ ಹೊರಗಡೆ ಇಂಟರ್ನೆಟ್ ಇಂದ ಬರೋ ಥ್ರೆಟ್ ಅನ್ನು ಅವಾಯ್ಡ್ ಮಾಡುತ್ತೆ, ಸ್ಟಾಪ್ ಮಾಡುತ್ತೆ. ಆಂಟಿವೈರಸ್ ನಿಮ್ಮ ಸಿಸ್ಟಮ್ ಅಲ್ಲಿ, ನಿಮ್ಮ ಕಂಪ್ಯೂಟರ್, ಲ್ಯಾಪ್ಟಾಪ್ ಅಲ್ಲಿ ಏನಾದ್ರೂ ಮ್ಯಾಲಿಷಿಯಸ್ ಸಾಫ್ಟ್ವೇರ್ ಇದ್ರೆ ಅದನ್ನ ತೆಗೆದುಹಾಕಕ್ಕೆ ಸಹಾಯ ಮಾಡುತ್ತೆ. ಸೊ ಬಿ ಸಿ ಡಿ ಸರಿ, ಎ ಮಾತ್ರ ತಪ್ಪು. ಎ ಮಾತ್ರ ತಪ್ಪು ಅಂದ್ರೆ ಆಪ್ಷನ್
4. ಕ್ಲಿಯರ್ ಅಲ್ವಾ? 4th ಆಪ್ಷನ್. ಸೊ ವಿಲ್ ಸಿ ದ ನೆಕ್ಸ್ಟ್ ಕ್ವಶನ್. ಮುಂದಿನ ಕ್ವಶನ್ ನೋಡೋಣ. ದ NIC ಅಂದ್ರೆ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇಸ್ ಎ ಹಾರ್ಡ್ವೇರ್ ಡಿವೈಸ್ ವಿಚ್, ಇದು IP ಅಡ್ರೆಸ್ ಅನ್ನು ಸ್ಟೋರ್ ಮಾಡುತ್ತೆ. ಇದು ಕನೆಕ್ಟ್ಸ್ ಎ ಕಂಪ್ಯೂಟರ್ ಟು ಎ ನೆಟ್ವರ್ಕ್ ಬೋತ್ ಫಂಕ್ಷನಲಿ ಅಂಡ್ ಫಿಸಿಕಲ್. ಕಂಪ್ಯೂಟರ್ ಅನ್ನು ನೆಟ್ವರ್ಕ್ ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಕ್ರಿಯಾತ್ಮಕವಾಗಿ ಹಾಗೂ ಭೌತಿಕವಾಗಿ ಸಂಪರ್ಕಿಸುವುದು. ಕಂಪ್ಯೂಟರ್ ಹಾರ್ಡ್ವೇರ್ ನ ನೆಟ್ವರ್ಕ್ ಅಂತರ್ಜಾಲಕ್ಕೆ ಬೋತ್ ಫಿಸಿಕಲಿ ಫಂಕ್ಷನಲಿ ಕನೆಕ್ಟ್ ಮಾಡೋದು. ಸ್ಟೋರ್ಸ್ ದ IP ಅಡ್ರೆಸ್ ಆಫ್ ದ ಕಂಪ್ಯೂಟರ್ ಇನ್ LAN, ಲೋಕಲ್ ಏರಿಯಾ ನೆಟ್ವರ್ಕ್. LAN ಅಲ್ಲಿ ಇರುವ IP ವಿಳಾಸವನ್ನು ಶೇಖರಿಸಲು, ಫೈರ್ವಾಲ್ ರೀತಿ ಕಾರ್ಯನಿರ್ವಹಿಸಲು, ಆಕ್ಟ್ ಲೈಕ್ ಎ ಫೈರ್ವಾಲ್. ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಇದೇನ್ ಮಾಡುತ್ತೆ? ರೈಟ್, ಇಂಟರ್ನೆಟ್ ನ ಬೇಸಿಕ್ಸ್ ಇದು NIC. ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್ ಏನ್ ಮಾಡುತ್ತೆ ಅಂದ್ರೆ, ನೀವು ಆಲ್ರೆಡಿ ಯೂಸ್ ಮಾಡಿರ್ತೀರಾ, ನಿಮಗೆ ಗೊತ್ತಿರಲ್ಲ ಅಷ್ಟು. ನೀವು ಲೈಬ್ರರಿಯಲ್ಲಿ ಕುತ್ಕೊಂಡು ಯೂಸ್ ಮಾಡಿರ್ತೀರಾ. ಏನದು ಲೈಬ್ರರಿಯಲ್ಲಿ ಕುತ್ಕೊಂಡು ಯೂಸ್ ಮಾಡಿರ್ತೀರಾ? ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್, ಫಾರ್ ಎಕ್ಸಾಂಪಲ್ LAN ಕೇಬಲ್, ವೈಫೈ, ಇದು ವೈರ್ಲೆಸ್ ಅಷ್ಟೇ, ವೈಫೈ ರೂಟರ್. ಏನ್ ಮಾಡುತ್ತಿದ್ದು? ನಿಮ್ಮ ಕಂಪ್ಯೂಟರ್ ಅನ್ನ ಅಂತರ್ಜಾಲಕ್ಕೆ, ಇಂಟರ್ನೆಟ್ಗೆ ಕನೆಕ್ಟ್ ಮಾಡುತ್ತೆ. ನಿಮ್ಮ ಹಾರ್ಡ್ವೇರ್ ಕಂಪ್ಯೂಟರ್ ಲ್ಯಾಪ್ಟಾಪ್ ನ ಇಂಟರ್ನೆಟ್ಗೆ ಕನೆಕ್ಟ್ ಮಾಡುವ ಸಾಧನ ಯಾವುದು? ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್. ಯಾವ್ದು ಇಲ್ಲಿ ಉತ್ತರ ನಿಮ್ಗೆ? IP ಅಡ್ರೆಸ್ ಸ್ಟೋರ್ ಮಾಡೋದಾ? ಕನೆಕ್ಟ್ಸ್ ಎ ಕಂಪ್ಯೂಟರ್ ಟು ಎ ನೆಟ್ವರ್ಕ್ ಬೋತ್ ಫಂಕ್ಷನಲಿ ಅಂಡ್ ಫಿಸಿಕಲಿ. ಆಪ್ಷನ್ 2 ಸರಿಯಾದ ಉತ್ತರ. ಕಂಪ್ಯೂಟರ್ ನೆಟ್ವರ್ಕ್ ಅನ್ನು ಕ್ರಿಯಾತ್ಮಕವಾಗಿ ಹಾಗೂ ಭೌತಿಕವಾಗಿ ಸಂಪರ್ಕಿಸುತ್ತದೆ. ಮೇನ್ ಆಗಿ ಇಲ್ಲಿ LAN ಕೇಬಲ್ಗಳು ಇರುತ್ತೆ, ಹೌದಲ್ವಾ? ವೈಫೈ ತರಂಗಾಂತರಗಳಿಂದ ಕನೆಕ್ಟ್ ಆಗುತ್ತೆ. ಸ್ಟಿಲ್ NIC ಸ್ಟಾರ್ಟ್ ಆದಾಗ ಕನೆಕ್ಷನ್ ಯಾವ ರೀತಿ ಇರ್ತಿತ್ತು? ನಿಮ್ ಟೆಲಿಫೋನ್ ಇದೆಲ್ಲ ಕನೆಕ್ಟ್ಸ್ ದ ಕಂಪ್ಯೂಟರ್ ಟು ಎ ನೆಟ್ವರ್ಕ್ ಬೋತ್ ಫಂಕ್ಷನಲಿ ಅಂಡ್ ಫಿಸಿಕಲಿ. ವಿತೌಟ್ ಫಿಸಿಕಲ್, ಬಟ್ ಸ್ಟಿಲ್ ನೀವು ಇಂಟರ್ನೆಟ್ ಕನೆಕ್ಟ್ ಮಾಡಕ್ಕೆ ವೈಫೈ ರೂಟರ್ ನ ಯೂಸ್ ಮಾಡ್ಕೋಬೇಕು. ಅದು ಕೂಡ ಮಾಡರ್ನ್ NIC. LAN ಕೇಬಲ್, ಆಲ್ ದಿಸ್ ಆರ್ ಎಕ್ಸಾಂಪಲ್ಸ್ ಆಫ್ ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್. ಇದು ನಿಮ್ಮ ಕಂಪ್ಯೂಟರ್ ಅನ್ನ ಇಂಟರ್ನೆಟ್ಗೆ ಕನೆಕ್ಟ್ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಫಿಸಿಕಲ್ ಆಗಿ, ಭೌತಿಕವಾಗಿ ಹಾಗೂ ಫಂಕ್ಷನಾಲಿಟಿ. ಓಕೆ, ಕೆಲಸ ಮಾಡಲಿಕ್ಕೆ ನಿಮ್ಮ ಕಣ್ಣಿಗೆ ಕಾಣಲ್ಲ ಅಲ್ವಾ, ಕೇಬಲ್ ಅಷ್ಟೇ ಕಾಣುತ್ತೆ, ಬಟ್ ಮಾಹಿತಿ ಪ್ರಸರಣ ಆಗ್ತಿರುತ್ತೆ, ಅದು ಸಾಫ್ಟ್ವೇರ್ ನ ಪಾರ್ಟ್. ಎರಡನ್ನೂ ಕೂಡ ಇಂಟಿಗ್ರೇಟ್ ಮಾಡೋದು ಯಾವುದು? NIC, ನೆಟ್ವರ್ಕ್ ಇಂಟರ್ಫೇಸ್ ಕಾರ್ಡ್. ಮುಂದಿನ ಪ್ರಶ್ನೆ, ಅಗೈನ್ ಮ್ಯಾಚ್ ದ ಫಾಲೋಯಿಂಗ್. ಆಲ್ರೆಡಿ ನಾವು ಕಂಪೈಲರ್, ಇಂಟರ್ಪ್ರಿಟರ್ ನೋಡ್ಬಿಟ್ಟಿದೀವಿ ಅಲ್ವಾ? ಮತ್ತೆ ಅದರ ಮೇಲೆ ಪ್ರಶ್ನೆ ಕೇಳಿದಾನೆ ನೋಡಿ. ಕಂಪೈಲರ್, ಇಂಟರ್ಪ್ರಿಟರ್ ಗೊತ್ತಿದ್ರೆ ಈ ಪ್ರಶ್ನೆನೂ ಉತ್ತರ ಕೊಡ್ಬೋದು. ಸಾಫ್ಟ್ವೇರ್ which places object code from secondary memory to main memory, a program that translates high-level source code into machine code, a software which links modular program sentence together, a program that translates an instruction of high-level program and executes it immediately before translating next instruction. ಸೊ ನಮಗೆ ಗೊತ್ತು, ಇಂಟರ್ಪ್ರಿಟರ್ ಪ್ರೋಗ್ರಾಮ್ ಏನ್ ಮಾಡುತ್ತೆ? ಎಕ್ಸಿಕ್ಯೂಟ್ ಮಾಡುತ್ತೆ, ಇಮಿಡಿಯೇಟ್ ಆಗಿ ಕಾಯಕ್ ಹೋಗಲ್ಲ. ಕಂಪೈಲರ್ ಆದ್ರೆ ಇಡೀ ಪ್ರೋಗ್ರಾಮ್ ನ ಒಂದೇ ಸತಿಗೆ ಎಕ್ಸಿಕ್ಯೂಟ್ ಮಾಡುತ್ತೆ. ಪ್ರೋಗ್ರಾಮ್ ದ ಟ್ರಾನ್ಸ್ಲೇಟ್ ಹೈಯೆಸ್ಟ್ ಲೆವೆಲ್ ಸೋರ್ಸ್ ಕೋಡ್ ಇಂಟು ಮೆಷಿನ್ ಕೋಡ್ ಡೈರೆಕ್ಟ್ಲಿ. ಸೊ ಇಲ್ಲಿ ಕಂಪೈಲರ್ ಕೆಲಸ ಏನು? ಹೈ ಲೆವೆಲ್ ಸೋರ್ಸ್ ಕೋಡ್ ಅನ್ನು ಮೆಷಿನ್ ಲೆವೆಲ್ ಕೋಡ್ಗೆ ಪರಿವರ್ತಿಸುವ ತಂತ್ರಜ್ಞಾನ ಪ್ರೋಗ್ರಾಮ್. ಹೈ ಲೆವೆಲ್ ಸೋರ್ಸ್ ಕೋಡ್ ಅನ್ನು ಮೆಷಿನ್ ಲೆವೆಲ್ ಭಾಷೆಗೆ ಒಂದು ಸಲ ಪರಿವರ್ತಿಸಿ ಆ ವಾಕ್ಯವನ್ನು ಎಕ್ಸಿಕ್ಯೂಟ್ ಮಾಡಿದ ನಂತರ ಮುಂದಿನ ವಾಕ್ಯಕ್ಕೆ ಹೋಗುವುದು ಯಾವುದು? ಇಂಟರ್ಪ್ರಿಟರ್. ಸೊ ಇಲ್ಲಿ D4 ಯಾವ್ದಿದೆ? D4 ಯಾವ್ದಿದೆ? 1 ಇದೆ, 2 ಇದೆ. ಇವೆರಡು ಎಲಿಮಿನೇಟ್ ಮಾಡ್ಬಿಡೋಣ ಆಪ್ಷನ್. ನೆಕ್ಸ್ಟ್ ಕಂಪೈಲರ್ C2 ಯಾವ್ದಿದೆ ಸ್ನೇಹಿತರೆ? 2 ಇಲ್ಲ, ಇದೇ ಉತ್ತರ. A3, B1, C2, D4. ನನಗೆ ಲಿಂಕರ್ ಗೊತ್ತಿಲ್ಲ, ಲೋಡರ್ ಗೊತ್ತಿಲ್ಲ, ತಿಳ್ಕೊಳ್ಳೋಣ. ಆದ್ರೆ ಇವೆರಡೇ ಟರ್ಮಿನಾಲಜಿ ಬೇಸಿಕ್ಸ್ ಗೊತ್ತಿದ್ರು ನನಗೆ ಸಾಫ್ಟ್ವೇರ್ ಅಲ್ಲಿ, ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ಗಳಲ್ಲಿ ಕಂಪೈಲರ್, ಇಂಟರ್ಪ್ರಿಟರ್, ನಾನು ಈ ಪ್ರಶ್ನೆನೂ ಆನ್ಸರ್ ಮಾಡ್ಬೋದು. ಕಂಪೈಲರ್ ಏನ್ ಮಾಡುತ್ತೆ? ಹೈ ಲೆವೆಲ್ ಸೋರ್ಸ್ ಕೋಡ್ ನ ಮೆಷಿನ್ ಕೋಡಿಗೆ ಒಂದೇ ಸತಿ ಕನ್ವರ್ಟ್ ಮಾಡುತ್ತೆ. ಇಂಟರ್ಪ್ರಿಟರ್ ಏನ್ ಮಾಡುತ್ತೆ? ಒಂದೊಂದೇ ಸಾಲನ್ನ ಫಸ್ಟ್ ಟ್ರಾನ್ಸ್ಲೇಟ್ ಮಾಡಿ, ಭಾಷಾಂತರ ಮಾಡಿ, ಅದನ್ನ ಎಕ್ಸಿಕ್ಯೂಟ್ ಮಾಡಿ, ಅದನ್ನ ಮೆಷಿನ್ ಲ್ಯಾಂಗ್ವೇಜ್ಗೆ ಕನ್ವರ್ಟ್ ಮಾಡುತ್ತೆ.
ಇನ್ನು ನೆಕ್ಸ್ಟ್ ನೋಡೋಣ, A3, a software which links modules or program segments together. Links. ಸೊ ಕಣ್ಣು ತೆರೆದಿದ್ಯಾ? ಲಿಂಕರ್ ಮಾಡ್ಯೂಲ್ಗಳು ಅಥವಾ ಪ್ರೋಗ್ರಾಮ್ ತುಕಡಿಗಳನ್ನು ಜೋಡಿಸುವ ತಂತ್ರಾಂಶ, ಜೋಡಿಸು, ಲಿಂಕ್. ಹೌದಲ್ವಾ? A3. ನೆಕ್ಸ್ಟ್ B1, ಲೋಡರ್, a software which places the object code from secondary memory into main memory. ಓಕೆ, ಮೆಮೊರಿಲಿ ಹಲವಾರು ವಿಧಗಳಿದೆ. ಪ್ರೈಮರಿ ಮೆಮೊರಿ, ಸೆಕೆಂಡರಿ ಮೆಮೊರಿ ಅಂತ. ಸೆಕೆಂಡರಿ ಮೆಮೊರಿಯಿಂದ ಮೈನ್ ಮೆಮೊರಿಗೆ ನಾನು ದತ್ತಾಂಶನ ತೆಗೆದು ಆ ಕಡೆ ಲೋಡ್ ಮಾಡೋದಕ್ಕೆ ಏನಂತೀನಿ? ಲೋಡರ್. ಇಟ್ ಪ್ಲೇಸಸ್ ದ ಆಬ್ಜೆಕ್ಟ್ ಕೋಡ್, ಅಂದ್ರೆ ಮೆಷಿನ್ ಕೋಡ್ ನ ಸೆಕೆಂಡರಿ ಮೆಮೊರಿಯಿಂದ ಪ್ರೈಮರಿ ಮೆಮೊರಿ ಅಥವಾ ಮೈನ್ ಮೆಮೊರಿಗೆ ಲೋಡ್ ಮಾಡೋ ಅಥವಾ ಆ ಪ್ಲೇಸ್ ಮಾಡೋ ವಿಧಾನ ನಾನು ಏನಂತೀನಿ? ಲೋಡರ್ ಕೆಲಸ ಮಾಡುತ್ತೆ. ಲಿಂಕರ್ ಲಿಂಕ್ ಮಾಡುತ್ತೆ, ಲೋಡರ್ ಆ ಸಾಫ್ಟ್ವೇರ್ ನ ಲೋಡ್ ಮಾಡುತ್ತೆ, ಕಂಪೈಲರ್ ಒಂದೇ ಸತಿ ಆ ಪ್ರೋಗ್ರಾಮಿಂಗ್ ಭಾಷೆನ ಹೈಯರ್ ಲ್ಯಾಂಗ್ವೇಜ್ ನಾವೇನ್ ಟೈಪ್ ಮಾಡಿರ್ತೀವಿ ABCD ಆಲ್ಫಾ ನ್ಯೂಮರಿಕ್, ಅದನ್ನ ಮೆಷಿನ್ಗೆ ಅರ್ಥ ಆಗೋ ಬೈನರಿ ಭಾಷೆಗೆ ಕನ್ವರ್ಟ್ ಮಾಡುತ್ತೆ. ಇಂಟರ್ಪ್ರಿಟರ್ ಒಂದೊಂದು ಸಾಲನ್ನೇ ಮಾಡ್ಕೊಂತ ಬರುತ್ತೆ. ಅದೇ ಪ್ರಶ್ನೆ ಸ್ವಲ್ಪ ಚೇಂಜ್ ಮಾಡಿ ಟ್ವಿಸ್ಟ್ ಮಾಡಿ ಕೇಳಿದಾನೆ. ನಾವು ಏನು 71, 72ನೇ ಪ್ರಶ್ನೆ ನೋಡಿದೀವೋ ಅದನ್ನೇ ಮತ್ತೆ ಕೇಳಿದಾನೆ. ನಿಮಗೆ ಇವೆರಡು ಗೊತ್ತಿದ್ರು ನೀವು ಆನ್ಸರ್ಗೆ ಬಂದ್ಬಿಡ್ಬೋದು. ಸೊ ಇಲ್ಲೇನು ಆಪ್ಷನ್ 1, ಲಿಂಕರ್ ಏನ್ ಮಾಡುತ್ತೆ? ಮಾಡ್ಯೂಲ್ಗಳು ಅಥವಾ ಪ್ರೋಗ್ರಾಮ್ ತುಕಡಿಗಳನ್ನು ಜೋಡಿಸುವ ತಂತ್ರಾಂಶ. ಲೋಡರ್ ಆಬ್ಜೆಕ್ಟ್ ಕೋಡ್ ಅನ್ನು ಸೆಕೆಂಡರಿ ಮೆಮೊರಿಯಿಂದ ಪ್ರೈಮರಿ ಮೆಮೊರಿಗೆ ವರ್ಗಾಯಿಸುವ ತಂತ್ರಾಂಶ. ಕಂಪೈಲರ್ ಒಂದೇ ಸತಿ ಹೈ ಲೆವೆಲ್ ಸೋರ್ಸ್ ಕೋಡ್ ಅನ್ನ ಮೆಷಿನ್ ಲೆವೆಲ್ಗೆ ಪರಿವರ್ತಿಸುವ ತಂತ್ರಾಂಶ. ಇಂಟರ್ಪ್ರಿಟರ್ ಹೈ ಲೆವೆಲ್ ಸೋರ್ಸ್ ಕೋಡ್ ಅನ್ನು ಮೆಷಿನ್ ಲೆವೆಲ್ ಭಾಷೆಗೆ ಒಂದೊಂದೇ ಲೈನ್ ನ ಇಂಟರ್ಪ್ರಿಟ್ ಮಾಡಿ ಅದನ್ನ ಚೇಂಜ್ ಮಾಡಿ ಟ್ರಾನ್ಸ್ಲೇಟ್ ಮಾಡಿ ಆ ವಾಕ್ಯನ ಎಕ್ಸಿಕ್ಯೂಟ್ ಮಾಡಿದ ನಂತರ ಮುಂದಿನ ವಾಕ್ಯಕ್ಕೆ ಹೋಗುತ್ತೆ, ಜಂಪ್ ಆಗುತ್ತೆ. ನೆಕ್ಸ್ಟ್, ವಿಚ್ ಫಂಕ್ಷನ್ ಇಸ್ ಯೂಸ್ ಟು ಎಂಟರ್ ದ ಕರೆಂಟ್ ಟೈಮ್ ಇನ್ ಎ ವರ್ಕ್ ಶೀಟ್ ಸೆಲ್? ಇದು MS ಆಫೀಸ್ ನ ಪ್ರಶ್ನೆ, ಪರ್ಟಿಕ್ಯುಲರ್ ಆಗಿ MS ಎಕ್ಸೆಲ್. ಇದು ವರ್ಕ್ ಬುಕ್ ಸಾಫ್ಟ್ವೇರ್, ಇದು MS ಎಕ್ಸೆಲ್ ಒಂದು ಅಪ್ಲಿಕೇಶನ್ ಸಾಫ್ಟ್ವೇರ್. ವರ್ಡ್ ಕೂಡ ಹೌದಲ್ವಾ? ಆಪರೇಟಿಂಗ್ ಸಾಫ್ಟ್ವೇರ್ ಇದೆ, OS ಇದೆ, ಫರ್ಮ್ವೇರ್ ಇದೆ. ಇದ್ರದ್ದೆಲ್ಲ ವ್ಯತ್ಯಾಸ ತಿಳಿಸಿ. ವಾಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ಫರ್ಮ್ವೇರ್, ಆಪರೇಟಿಂಗ್ ಸಾಫ್ಟ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್? ಓಕೆ, ಯೂಟ್ಯೂಬ್ ಅಲ್ಲಿ ಕಮೆಂಟ್ ಮಾಡಿ. ವಿಚ್ ಫಂಕ್ಷನ್ ಇಸ್ ಯೂಸ್ ಟು ಎಂಟರ್ ದ ಕರೆಂಟ್ ಟೈಮ್ ಯಾವುದು ಹೇಳಿ? ಆನ್ಸರ್ ಮಾಡಿ. ವರ್ಕ್ಶೀಟ್ ಸೆಲ್ ನಲ್ಲಿ ಈ ಕೆಳಗಿನ ಯಾವ ಫಂಕ್ಷನ್ ಬಳಸಿ ಅಥವಾ ಯಾವ ಫಾರ್ಮುಲಾ ಬಳಸಿ ಈ ಕ್ಷಣದ ಸಮಯವನ್ನು ಪಡಿಬಹುದು? ಯಾವುದು? ಈ ಕ್ಷಣ, ಇವಾಗ ಯಾವ್ದಿದೆ? ನೌ ಇಸ್ ಈಕ್ವಲ್ ಟು ನೌ ಬ್ರಾಕೆಟ್ ಓಪನ್ ಸ್ಪೇಸ್ ಬ್ರಾಕೆಟ್ ಕ್ಲೋಸ್ ಇಸ್ ಈಕ್ವಲ್ ಟು ನೌ. ಇಸ್ ಈಕ್ವಲ್ ಟು ಟುಡೇ ಹೋದ್ರೆ ಇವತ್ತಿನ ಡೇಟ್ ಓಪನ್ ಆಗುತ್ತೆ. ಇಸ್ ಈಕ್ವಲ್ ಟು ನೌ ಅಂದ್ರೆ ಈ ಕ್ಷಣದ ಟೈಮ್ ಮತ್ತು ಡೇಟ್ ಅನ್ನ ಕೂಡ ತೋರಿಸುತ್ತೆ. ಸೊ ಇಲ್ಲಿ ಸರಿಯಾದ ಉತ್ತರ ಯಾವುದು? ಆಪ್ಷನ್ 2 ಇಸ್ ಈಕ್ವಲ್ ಟು ನೌ. ಅಡ್ವಾನ್ಸ್ಡ್ ಫಾರ್ಮುಲಾಸ್ಗಳಿದೆ. ಆಮೇಲೆ ಕೆಲವು ನೀವು MS ಆಫೀಸಲ್ಲಿ MS ವರ್ಡ್, MS ಎಕ್ಸೆಲ್, MS ಪವರ್ ಪಾಯಿಂಟ್ಸ್ ಶಾರ್ಟ್ ಕಟ್ ಕೀಸ್ಗಳಿದೆ, ಅಡ್ವಾನ್ಸ್ ಶಾರ್ಟ್ ಕಟ್ ಕೀಸ್ ಇದೆ. ವೆರಿ ಇಂಪಾರ್ಟೆಂಟ್. 3-4 ಪ್ರಶ್ನೆ 30ರಲ್ಲಿ MS ಆಫೀಸಲ್ಲಿ ವರ್ಡ್, ಎಕ್ಸೆಲ್, ಪವರ್ ಪಾಯಿಂಟ್ ಇಂದ ಪ್ರತಿ ಸತಿ ಕಮ್ಯುನಿಕೇಶನ್ ಪೇಪರ್ ಅಲ್ಲಿ ಬಂದೇ ಬರ್ತದೆ. ಸೊ ಇಲ್ಲಿ ಇಸ್ ಈಕ್ವಲ್ ಟು ನೌ ಉತ್ತರ ಇದಕ್ಕೆ. ನೆಕ್ಸ್ಟ್, ವರ್ಡ್ ಪ್ರೊಸೆಸರ್ ಇಸ್ ಅನ್ ಎಕ್ಸಾಂಪಲ್ ಫಾರ್. ವರ್ಡ್ ಪ್ರೊಸೆಸರ್ ಈ ಕೆಳಗಿನಲ್ಲಿ ಯಾವುದರ ಎಕ್ಸಾಂಪಲ್? ಹಾರ್ಡ್ವೇರ್, ಅಪ್ಲಿಕೇಶನ್ ಸಾಫ್ಟ್ವೇರ್, ಫರ್ಮ್ವೇರ್, ಸಿಸ್ಟಮ್ ಸಾಫ್ಟ್ವೇರ್. ಏನಪ್ಪ ಉತ್ತರ ಇದಕ್ಕೆ? ಆಲ್ರೆಡಿ ನಿಮಗೆ ಉತ್ತರನ ಹಿಂದಿನ ಪ್ರಶ್ನೆಲ್ಲ ಇದಕ್ಕೆ ಹೇಳ್ಬಿಟ್ಟಿದ್ದೀನಿ. ಮೈಕ್ರೋಸಾಫ್ಟ್ ಎಕ್ಸೆಲ್ ಇಸ್ ಎ ಅಪ್ಲಿಕೇಶನ್ ಸಾಫ್ಟ್ವೇರ್. ವರ್ಡ್ ಏನಾಗುತ್ತೆ? ಮೈಕ್ರೋಸಾಫ್ಟ್ ವರ್ಡ್ ನೀವು ಯೂಸ್ ಮಾಡಿರ್ತಾರಲ್ಲ, ವರ್ಡ್ ಪ್ರೊಸೆಸರ್, ಅದು ಕೂಡ ಎಕ್ಸಾಂಪಲ್ ಆಫ್ ಅಪ್ಲಿಕೇಶನ್ ಸಾಫ್ಟ್ವೇರ್. ಇದು ಕೂಡ ಅಪ್ಲಿಕೇಶನ್ ಸಾಫ್ಟ್ವೇರ್. ಹಾರ್ಡ್ವೇರ್, ನೀವು ಹೊರಗಡೆ ಏನು ನೋಡಿದ್ದೀರಾ? ಮಾನಿಟ್ರು, ಕೀಬೋರ್ಡು, ನೀವು CPU ಏನಿಟ್ಟಿದ್ದೀರಾ ಅದೆಲ್ಲ ಹಾರ್ಡ್ವೇರ್. ಫರ್ಮ್ವೇರ್ಗೂ ಸಿಸ್ಟಮ್ ಸಾಫ್ಟ್ವೇರ್ ಅಥವಾ ಆಪರೇಟಿಂಗ್ ಸಿಸ್ಟಮ್, OS ಸಾಫ್ಟ್ವೇರ್ ಅಂತೀವಲ್ಲ, OS ಹೋಗಿದೆ ಒಂದೊಂದ್ಸತಿ ಅಂತೀವಿ. ಯಾವ್ದಾದೆಲ್ಲ OS? ವಿಂಡೋಸ್ XP ಇತ್ತು, ಅವಾಗ ವಿಂಡೋಸ್ 1995 ಇತ್ತು, ವಿಂಡೋಸ್ 10, ವಿಂಡೋಸ್ 11 ಬಂದಿದೆ, ಅದೆಲ್ಲ ಆಪರೇಟಿಂಗ್ ಸಿಸ್ಟಮ್.
ಅಲ್ವಾ, ಲಿನಕ್ಸ್ ಓಪನ್ ಸೋರ್ಸ್, ಉಬುಂಟು ಇವೆಲ್ಲ ಆಪರೇಟಿಂಗ್ ಸಾಫ್ಟ್ವೇರ್ ಅಥವಾ ಸಿಸ್ಟಮ್ ಸಾಫ್ಟ್ವೇರ್. ಫರ್ಮ್ವೇರ್ ಅಂದ್ರೇನು? ಫರ್ಮ್ವೇರ್ ಕೆಲವು ವೆರಿ ಮೈನ್ಯೂಟ್ ಸಾಫ್ಟ್ವೇರ್ಸ್ಗಳು ಅದು ಹಾರ್ಡ್ವೇರ್ ಕೆಲಸ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಇನ್ಬಿಲ್ಟ್ ಇರುತ್ತೆ ಅದು. ಈಗ ರಿಮೋಟ್ ಅಲ್ಲಿ ನಿಮಗೆ ಇನ್ಬಿಲ್ಟ್ ಸಾಫ್ಟ್ವೇರ್ ಇರುತ್ತೆ. ಕೆಲವು ವಾಷಿಂಗ್ ಮೆಷಿನ್ಗಳಲ್ಲಿ, IC ಚಿಪ್ಸ್ ಅಲ್ಲಿ ಅಲ್ವಾ, PC ಬೋರ್ಡ್ ಅಲ್ಲಿ ನಿಮಗೆ ಇನ್ಬಿಲ್ಟ್ ಸಾಫ್ಟ್ವೇರ್ ಇರುತ್ತೆ. ಕಂಪ್ಯೂಟರ್ನ ಆನ್ ಆಗ್ಲಿಕ್ಕೆ OS ಗೆ ಹೆಲ್ಪ್ ಮಾಡ್ಲಿಕ್ಕೆ ಇನ್ಬಿಲ್ಟ್ ಹಾರ್ಡ್ವೇರ್ ಸಾಫ್ಟ್ವೇರ್ ಇರುತ್ತೆ. ಫರ್ಮ್ವೇರ್ ಫಾರ್ ಎಕ್ಸಾಂಪಲ್ ಬಯೋಸ್, ಬೇಸಿಕ್ ಇನ್ಪುಟ್ ಔಟ್ಪುಟ್ ಸಿಸ್ಟಮ್. ಬಯೋಸ್ ಸಾಫ್ಟ್ವೇರ್ ಏನಿದೆ ದಟ್ ಈಸ್ ಕಾಲ್ಡ್ ಫರ್ಮ್ವೇರ್. ಓಕೆ, ಇವೆಲ್ಲ ವ್ಯತ್ಯಾಸನ ತಿಳ್ಕೊಳ್ಳಿ, ಗೂಗಲ್ ಮಾಡಿ. ಓಕೆ, ಫೋನ್ ಎಲ್ಲ ಯೂಸ್ ಮಾಡ್ತೀರಾ, ಕನ್ನಡ ಮೀಡಿಯಂ ಸರ್ ಕಷ್ಟ, ದಯವಿಟ್ಟು ಆ ಎಕ್ಸ್ಕ್ಯೂಸ್ ಕೊಡಬೇಡಿ. ಫೋನ್ ಯಾವ್ದ್ರಲ್ಲಿ ಯೂಸ್ ಮಾಡ್ತೀರಾ? ಕನ್ನಡದಲ್ಲೇ ಯೂಸ್ ಮಾಡ್ತೀರಾ, ಇಂಗ್ಲೀಷಲ್ಲಲ್ವಾ? ಸ್ವಲ್ಪ ಬೇಸಿಕ್ಸ್ ಕಂಪ್ಯೂಟರ್ನ ನೀವು ಎಕ್ಕಿ ತೆಗೀರಿ, ಪ್ರಶ್ನೆಗಳ್ನ PYQಗಳನ್ನ ಸಾಲ್ವ್ ಮಾಡಿ, ಈ ಟರ್ಮ್ಸ್ಗಳನ್ನ ಎಕ್ಕಿ ತೆಗೀರಿ. ಓಕೆ, ಆನ್ಸರ್ ಅರ್ಥ ಮಾಡ್ಕೊಳ್ಳಿ. ಈಗೆಲ್ಲ ಏನು ಚಾಟ್ GPT ಇದೆ, ಜೆಮಿನಿ ಇದೆ, ನೀವು ಯೂಸ್ ಮಾಡ್ಕೋಬೇಕು. ಇದನ್ನ ನೀವು ಡೈರೆಕ್ಟ್ ಆಗಿ ಹಾಕಿದ್ರು ನಿಮಗೆ ಫುಲ್ ಎಕ್ಸ್ಪ್ಲೈನ್ ಮಾಡುತ್ತೆ, ಕನ್ನಡದಲ್ಲೇ ಎಕ್ಸ್ಪ್ಲೈನ್ ಮಾಡುತ್ತೆ. ಕೆಲವು ಭಾಷಾ ಪದ ತಪ್ಪುಗಳು ಇರ್ಬೋದು, ಬಟ್ ನಿಮಗೆ ಒಂದ್ಸತಿ ಪಾಠ ಕೇಳಿ, ಇಲ್ಲಿ ನಾವು ಸಾಲ್ವ್ ಮಾಡಿರೋ ಕ್ವಶನ್ಸ್ನ ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಕಾನ್ಸೆಪ್ಟ್ಸ್ನ ನೀವು ಒಂದ್ಸತಿ ಓದಿ, ಬಹಳ ಸಹಾಯ ಆಗುತ್ತೆ. ಕ್ಲಿಯರ್? ಸೊ ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಇದು ನನ್ನ ಮೊದಲನೇ ವಿಡಿಯೋ PYQ ಸೀರೀಸ್ ಅಲ್ಲಿ. ಇನ್ನೂ ಈ ರೀತಿ PYQ ಸೀರೀಸ್ನ ಕಂಟಿನ್ಯೂ ಮಾಡಬೇಕು ಅಂದರೆ ನಿಮ್ಮ ಪ್ರೋತ್ಸಾಹ ಇರಲಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಈ VAO ಪ್ರೀವಿಯಸ್ ಇಯರ್ ಪೇಪರ್ ಏನಿದೆ ಅದರ ನೆಕ್ಸ್ಟ್ 10 ಪ್ರಶ್ನೆಗಳನ್ನ ಬಿಡಿಸೋಣ. ಅಲ್ಲಿವರೆಗೂ ಈ ಕಾನ್ಸೆಪ್ಟ್ಸ್ಗಳು ಏನಿದೆ ತಿಳ್ಕೊಳ್ಳಿ. ಇದನ್ನ ನೀವು ನನ್ನ ಮೊದಲನೇ ವಿಡಿಯೋ ಸಿಲೆಬಸ್ ಏನಿತ್ತು ಅದಕ್ಕೆ ಲಿಂಕ್ ಮಾಡಿಕೊಂಡು ಓದಲಿಕ್ಕೆ ಶುರು ಮಾಡಿ. ಸೊ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ಟೇಕ್ ಕೇರ್. ಬೈ ಬೈ.